यस्य श्री ब्रह्मरुद्र प्रभृति सुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ॐ जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोर्वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि बुद्धिर्बलं यशोधैर्यं निःश्रयत्वं अरोगता अजाड्यं वाक्पटुत्वं च हनुमत्स्मरणात् भवेत् भवति यदनुभवात् येडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपिनेदु तं सर्वभूतहृदयं मुनिमानतोऽस्मि नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सताम् ಶ್ರೀ ಪರೀಕ್ಷಿತ್ ಮಹಾರಾಜರು ಕೃಷ್ಣನ ಕಥೆಯನ್ನು ಹೇಳಿ ಅಂತ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿದಾಗ ಯಾಕೆ ಕೃಷ್ಣನ ಕಥೆ ಕೇಳಬೇಕು ಅನ್ನುವುದರ ಹಿನ್ನೆಲೆಯಲ್ಲಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯರಾದ ಪಾಂಡವರು ಮಹಾಭಾರತದಂತಹ ದೊಡ್ಡ ರಣಾಂಗಣ 18 ಅಕ್ಷೋಹಿಣಿ ಸೈನ್ಯ ಅಲ್ಲಿ ನೆರೆದಿತ್ತು. ಪಾಂಡವರ ಕಡೆ 7 ಅಕ್ಷೋಹಿಣಿ, ಕೌರವರದು 11 ಅಕ್ಷೋಹಿಣಿ. ಕೌರವರ ಕಡೆ ಇದ್ದವರೆಲ್ಲ ಸಾಯೋರೇ ಅಲ್ಲ, ಇಚ್ಛಾಮರಣಿಗಳು ಭೀಷ್ಮಾಚಾರ್ಯರು, ಅಶ್ವತ್ಥಾಮರು ಚಿರಂಜೀವಿಗಳು, ದ್ರೋಣಾಚಾರ್ಯರು
ಎಲ್ಲಿ ತನಕ ಕೈಯಲ್ಲಿ ಬಿಲ್ಲು ಹಿಡಿದಿರ್ತಾರೆ ಅಲ್ಲಿವರೆಗೂ ಮೃತ್ಯು ಬರೋದೇ ಇಲ್ಲ. ಕೃಪಾಚಾರ್ಯರು ಚಿರಂಜೀವಿಗಳು. ಇಂಥವ್ರನ್ನೆಲ್ಲ ಇಟ್ಕೊಂಡು ಅವರ ವಿರುದ್ಧ ಯುದ್ಧದಲ್ಲಿ ಹೇಗೆ ಗೆಲ್ಲಿಕ್ಕೆ ಸಾಧ್ಯ? ಆದರೆ ಪಾಂಡವರು ಅನಾಯಾಸವಾಗಿ ಗೆದ್ರು. ಯಾರು ಸಾಯಲ್ಲ ಅವನ್ನೆಲ್ಲ ಇಲ್ಲದ ಹಾಗೆ ಮಾಡಿಬಿಟ್ರು. ಇದಕ್ಕೆಲ್ಲ ಏನ್ ಕಾರಣ? ಇಷ್ಟು ದಿನ ಯುದ್ಧದಲ್ಲಿ ಯಾವುದೇ ಒಬ್ಬ ಪಾಂಡವ 5 ಜನರಲ್ಲಿ ಒಬ್ಬನಿಗೆ ಒಂದು ಚೂರು ಗಾಯ ಆಗಲಿಲ್ಲ. ಅದರ ಹೆಸರೇ ಸಮರ. ಮರ ಅಂದ್ರೆ ಮರಣ, ಮರಣದಿಂದ ಸಹಿತವಾದ ಕಾರ್ಯವನ್ನ ಸಮರ ಅಂತ ಕರೀತಾರೆ. ಬೆಳಗಾಗೆದ್ದು ವಾಕಿಂಗ್ ಹೋಗೋರು, ಉದ್ದಕ್ಕೆ ಹೋಗಿ ಬರ್ತೀನಿ ಅಂದವರೇ ಮನೆಗೆ ಬರೋದು ಕಷ್ಟ. ಇನ್ನು ಯುದ್ಧಕ್ಕೆ ಹೋದವರು ಮನೆಗೆ ಬರ್ಲಿಕ್ಕೆ ಸಾಧ್ಯ. ಅಂಥದ್ರಲ್ಲಿ 18 ದಿನದ ಯುದ್ಧದಲ್ಲಿ ಪಾಂಡವರ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬೀಳದ ಹಾಗೆ ರಕ್ಷಣೆ ಮಾಡಿದ್ದು ಯಾರು? ಕೃಷ್ಣ. ಯಾವ ಕೃಷ್ಣನ ಪಾದ ಅನ್ನುವ ದೋಣಿಯನ್ನ ನಂಬಿ ಅಪಾರವಾದ ಸೈನ್ಯ ಸಾಗರವನ್ನ ಅನಾಯಾಸವಾಗಿ ದಾಟಿದ್ದಾರೋ ಅಂತಹ ಪಾದಗಳ ಒಡೆಯ ಕೃಷ್ಣ. ಅವನ ಕತೆ ನನಗೆ ಹೇಳಿ. ನಮಗನ್ಸತ್ತೆ ಪರೀಕ್ಷಿತನಿಗೇನೋ ಅವರ ತಾತಂದ್ರನ್ನ ದೇವರು ಕಾಪಾಡ್ದ ಅನ್ನೋ ಮಗ ಕೇಳಬೇಕಪ್ಪ. ನಾವ್ಯಾಕೆ ಕೇಳಬೇಕು? ನಮಗೆ ಏನ್ ಸಂಬಂಧ ಕೃಷ್ಣನ ಕತೆಗೆ? ನೀವು ಚೂರು ಯೋಚನೆ ಮಾಡಿ. ಪುರಾಣ ಮುಗಿದ ಮೇಲೆ, ಎಲ್ಲ ಕೆಲಸ ಮುಗಿದ ಮೇಲೆ, ಇನ್ನೇನು ಮಲ್ಕೊಳ್ಳೋಕೆ ಮುಂಚೆ, ಪುಸ್ತಕ ಹಾಕೊಂಡು ಮಲ್ಕೊಳ್ಳೋಕೆ ಮುಂಚೆ ಚೂರು ಕೂತ್ಕೊಳ್ಳಿ, ಯೋಚನೆ ಮಾಡಿ. ನೀವು ಹೇಗಿದ್ದೀರಿ? ನಿಮ್ಮಪ್ಪ ಹೇಗಿದ್ರು? ನಿಮ್ಮ ತಾತ ಹೇಗಿದ್ರು? ನಿಮ್ಮ ತಾತ ನೋಡಿದ್ರೆ, ನಿಮ್ಮ ಅಜ್ಜಿ ನೋಡಿದ್ರೆ ನೆನಪು ಮಾಡ್ಕೊಳ್ಳಿ. ನಮ್ಮಷ್ಟು ಟೆನ್ಷನ್ ಅವರಿಗಿತ್ತ? ನಮ್ಮಷ್ಟು ತೊಂದರೆ ತಾಪತ್ರಯ ಇತ್ತ? ಯಾವತ್ತಾರು ಒಂದಿನ ಸಾಕಪ್ಪ ಅಂತ ಅಂದಿದ್ರ? ನಾವು ದಿನ ಬೆಳಗಾದ್ರೆ ಸಾಕಪ್ಪ ಸಾಕು, ಎಲ್ಲಾರು ಕಾಡ್ ಹೋಗ್ಬಿಡೋಣ. ಎಷ್ಟು ಸಿಟ್ಟು ಸಿಟ್ಟು ಸಿಟ್ಟು, ಎಷ್ಟು ಟೆನ್ಷನ್, ಎಷ್ಟು ಬೇಸರ. ಯಾವುದ್ರಲ್ಲೂ ಉತ್ಸಾಹ ಇಲ್ಲ. ಏನೋ ಬೇಜಾರು, ಡಲ್ ಡಲ್ ಡಲ್. ನಮ್ಮ ಹಿರಿಯರು ಇವತ್ತಿಗೂ ಯಾರಾದ್ರೂ 80-90ನವರಿದ್ದರೆ ಎಷ್ಟು ಉತ್ಸಾಹದಲ್ಲಿ ಇರ್ತಾರೋ, ಇನ್ನೂ ಬದುಕಬೇಕು, ಆಗ ಮಾಡಬೇಕು. ನಮ್ಗೆ 40ಕ್ಕ ಯಾವ ಸಾಕಾಶ, ಅಯ್ಯೋ ಎಲ್ಲದಕ್ಕೂ ಅಯ್ಯೋ ಅಯ್ಯೋ. ಅವ್ರಿಗೆ ಅಷ್ಟು ಉತ್ಸಾಹ, ಅಷ್ಟು ನೆಮ್ಮದಿ, ಅಷ್ಟು ಸಂತೋಷ, ಇದೆಲ್ಲ ಹೇಗೆ? ಯಾಕಂದ್ರೆ ನಿಜವಾಗಿ ಸುಖಕ್ಕೆ ಬೇಕಾದ ಸಾಧನಗಳು ಹಿಂದಿನ ಕಾಲದಲ್ಲಿ ತುಂಬಾ ಕಡಿಮೆ. ನಾವಂದ್ರೆ ಕಾರಲ್ಲಿ ಕೂತ್ ಬರ್ರ ಅಂತ ಹೋಗ್ತೀವಿ, ಬರ್ರ ಅಂತ. ನೀವೇನಾದ್ರೂ ನಮ್ಮ ಮನೆಯಿಂದ ನನ್ನ ಸೈಕಲ್ ಅಲ್ಲಿ ಬನ್ನಿ ಅನ್ಸತ್ತೆ ಬಂದಿದ್ರೆ ನಾನು ಬರ್ತಿದ್ನ? ಅದು ಇವ್ರನ್ನ ಕಟ್ಕೊಂಡು ಇವ್ರು ಕೂಡಿಸ್ಕೊಂಡು ಬಂದ್ರೆ ನಿಮ್ ತಾತ ನಮ್ ತಾತ ಕಾರ್ ನೋಡೇ ಇಲ್ಲ. ನಿಮ್ ತಾತ ನಂಗೆ ಗೊತ್ತಿಲ್ಲ, ನನ್ನ ತಾತ ನಂಗೆ ಗೊತ್ತು. 103 ವರ್ಷ ಇದ್ರು. ಅವ್ರು 80ರಲ್ಲೂ ಸೈಕಲ್ ಹೊಡ್ಕೊಂಡೇ ಮಾರ್ಕೆಟ್. ಡೈಲಿ ಅವ್ರಿಗೆ ಯಾರು ಎಕ್ಸರ್ಸೈಸ್ ಮಾಡಿ ಜಿಮ್ ಹೋಗಿ ಹೇಳಬೇಕಾದಿಲ್ಲ. 80ರಲ್ಲಿ ಸೈಕಲ್ ಹೊಡಿತಾರೆ ಅಂದ್ರೆ ಹಾಗೆ ಸಾಯೋ ತನಕ ಅವ್ರ ಬಾಯೊಳಗೆ ಅವ್ರದೇ ಹಲ್ಲು 32 ಇತ್ತು. ನಮ್ಗೆ 60ಕ್ಕೆ ಯಾರು 2-3 ಬೇರೆ ನಮ್ದೆಲ್ಲ ಅದು ಡಾಕ್ಟರ್ ಕೊಟ್ಟಿದ್ರು. ಅವರ ಅನುಗ್ರಹದಿಂದ ಇರೋದು ಅಲ್ವಾ? ಸುಖಕ್ಕೆ ಬೇಕಾದ ಸಾಧನಗಳು ಹಿಂದಿನ ಕಾಲದಲ್ಲಿ ಈಗಿರೋಷ್ಟು ಇರಲಿಲ್ಲ. ಒಂದು ಈಗ ಬರುವಷ್ಟು
ಸಂಪತ್ತು, ದುಡ್ಡು, ಸಂಬಳ ನಮ್ಮ ತಾತನಿಗಿದೆ. 100 ರೂಪಾಯಿ ಬಂದ್ಬಿಟ್ರೆ ಅಯ್ಯೋ ಭಾರಿ ಶ್ರೀಮಂತ, ಹೌದಾ? 1000 ರೂಪಾಯಿ ಬಂದ್ಬಿಟ್ರೆ ಸರ್ದಾರ. ಇವತ್ತು 1000ಕ್ಕಲ್ಲ, ಲಕ್ಷಕ್ಕಲ್ಲ, ನಮ್ಮ ಏರಿಯಾ ಕಡೆ 20-30ಗೆ 1.5 ಕೋಟಿ ಬೇಕು. ತಗೊಳ್ಳೋದು ಕೋತಿ ಅನ್ನೋದು. ಕೋಟಿ ಕೊಟ್ಟು ನಾನು ಬಿದ್ದರೆ ಹಣೆ ಮೇಲೆ ಕೋತಿನ. ಎಷ್ಟು ಕಡಿಮೆ ದುಡ್ಡಿತ್ತು, ಕಡಿಮೆ ಸಾಧನ ಇತ್ತು. ವಿರುದ್ಧ ಏನು ಗೊತ್ತಾ? ಇವತ್ತು ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಸುಖಕ್ಕೆ ಬೇಕಾದ ಸಾಧನಗಳು ತುಂಬಾ ಇದೆ. ನಮ್ಮನೇಲಿ ಮಕ್ಕಳು ಮಾತ್ರ ಸ್ವಲ್ಪ, ಒಂದು ಅಯ್ಯಪ್ಪ ಅಂದ್ರೆ 2. ನಿಮ್ಮ ತಾತನಿಗೆ ನಮ್ಮ ತಾತನಿಗೆ ಯೋಚನೆ ಮಾಡಿದ್ರೆ ಪೂರ ಕ್ರಿಕೆಟ್ ಟೀಮು 11, 12, 13 ಏನು ಅವೆಲ್ಲ. ಇಷ್ಟಿದ್ರು ಕೂಡ ಚೆನ್ನಾಗಿ ಇದ್ರು. ನಾವು ಇರೋದೇ 2. ಅದು ಅಪ್ಪನೂ ಕೆಲಸ ಕೊಡೋಗ್ತಾರೆ, ಅಮ್ಮನೂ ಅದು ಏನೋ ಬೇಜಾರಲ್ಲ. ಏನ್ ಕಾರಣ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ. ನಮ್ಮ ತಾತ, ನಿಮ್ಮ ತಾತ ಯಾರೇ ಇರಲಿ, ಎಲ್ಲೇ ಇರಲಿ, 2 ಬಿಡ್ಲಿಲ್ಲ. ಒಂದು ದೇವರನ್ನ ಬಿಡ್ಲಿಲ್ಲ, ಇನ್ನೊಂದು ಧರ್ಮವನ್ನ ಬಿಡ್ಲಿಲ್ಲ. ಅಯ್ಯೋ ನಾವೇನು ಕಡಿಮೆ, ನಾವು ಬರೀ ತೋರಿಕೆ, ಜನಗಳ ಮುಂದೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ವಿನಃ ನಿಮ್ಮಜ್ಜಿ, ನಮ್ಮಜ್ಜಿ, ನಿಮ್ಮ ತಾತ, ನಮ್ಮ ತಾತ ಹೀಗೆ ಹೊರಗೆ ಬರಲಿಲ್ಲ. ಒಳಗೇ ಕೂತು ಅಂತರಂಗದಲ್ಲಿ ದೇವರನ್ನ ಬಿಡ್ಲಿಲ್ಲ, ಧರ್ಮವನ್ನ ಬಿಡ್ಲಿಲ್ಲ. ದೇವರ 2 ಪಾದ, ದೇವರು ಧರ್ಮ, 2 ಪಾದವನ್ನ ಹಿಡಿದದ್ದಕ್ಕೆ ಇಡೀ ಜೀವನ ಸಂತೋಷ. ನಾವು ಆಗಾಗ ಈ ಫೇಸ್ಬುಕ್ ಅಲ್ಲಿ ಅದರಲ್ಲೆಲ್ಲ ನೋಡ್ತಿರ್ತೀವಿ. 80 ವರ್ಷದ ಅಜ್ಜಿ ಹಾಸ್ಪಿಟಲ್ ಅಲ್ಲಿ ಬೆಡ್ ರಿಡನ್ ಆದ್ರೆ 92 ವರ್ಷದ ತಾತ ಕ್ಯಾರಿಯರ್ ತಂದು ತಿನ್ನಿ. ಅದು ಪ್ರೀತಿ ರೀ. ಈ ಪ್ರೀತಿ ನಮ್ಮಲ್ಲೆಲ್ಲ ಇಲ್ಲ. ಮದುವೆ ಆಗಿ 3 ತಿಂಗಳಿಗೆ ನೋಟಿಸ್ ಕಳಿಸ್ಬಿಡ್ತಾರೆ, ನೀವು ಡೈವರ್ಸ್ ಸೈನ್ ಮಾಡಿದ್ರೆ ಸರಿ, ಇಲ್ಲೇ ನಿಮ್ಮನ್ನೇ ಡ್ರೈ ವಾಶ್ ಮಾಡಿಬಿಡ್ತೀವಿ ಹೊರಗೆ. ಇದೆಲ್ಲ ನಮ್ಮ ಹಣೆ ಬರ. ಆಗಿನ ಕಾಲದವ್ರಿಗೆ ಅಷ್ಟು ಚೆನ್ನಾಗಿದ್ದದ್ದಕ್ಕೆ ಅವರು ದೇವರನ್ನ ನಂಬಿದ್ದೇ ಕಾರಣ. ಇವತ್ತು ನಾವು ದೇವರು ಧರ್ಮವನ್ನ ಬಿಟ್ಟದ್ದೇ ಕಾರಣ. ನೀವು ದೇವರನ್ನ ಹಿರಿಯರು ನಂಬಿದಂತೆ ಮನೆ ದೈವವನ್ನ ಮರೆಯದೆ ಹಿಡಿದ್ರಿ ಅಂತಾದ್ರೆ ಸರಕ್ಷತ ರಕ್ಷತಿ ಯೋಹಿಗರ್ವೆ. ನೀವು ದೇವರು ಧರ್ಮವನ್ನ ಮನೆಯಲ್ಲಿ ರಕ್ಷಣೆ ಮಾಡಿದ್ರೆ ಆ ದೇವರು ಧರ್ಮ ನಿಮ್ಮನ್ನ ರಕ್ಷಣೆ ಮಾಡಿ. ನಾವು ಅದನ್ನು ಬಿಟ್ವಿ, ಅದನ್ನ ನಮ್ಮನ್ನು ಬಿಟ್ವಿ, ಇದಾಗಿರೋದು. ಅದರಿಂದ ನಮ್ಮ ಹಿರಿಯರಾದ ಪಾಂಡವರು ಯಾವ ಕೃಷ್ಣನ ಪಾದ ಅನ್ನುವ ದೋಣಿಯನ್ನ ನಂಬಿ ದೊಡ್ಡ ಸೈನ್ಯ ಸಾಗರವನ್ನ ಅನಾಯಾಸವಾಗಿ ದಾಟಿಬಿಟ್ರು. ಅಂತ ಪಾದಗಳ ಒಡೆಯ ಕೃಷ್ಣ. ಅವನ ಕಥೆ ಹೇಳಿ. ಅಷ್ಟೇ ಅಲ್ಲ, ನಮ್ಮ ತಾತನ ರಕ್ಷಣೆ ಮಾಡಿದ್ದ ಅಷ್ಟೇ ಅಲ್ಲ, ದೇವರು ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಈ ಕಥೆ ಏನು ಗೊತ್ತಾ? ನಮಗೆ ಇನ್ನೊಬ್ರು ದೇವರ ಬಗ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ನಮಗೆ ಅನುಭವಕ್ಕೆ ಬರಬೇಕು. ನಮಗೆ ಅನುಭವಕ್ಕೆ ಬಂದಾಗ ಮಾತ್ರ ದೇವರಲ್ಲಿ ಭಕ್ತಿ ಹೆಚ್ಚಾಗುತ್ತೆ. ಅದು ಪರೀಕ್ಷಿತನ ಅನುಭವಕ್ಕೆ ಬಂದಿದೆ. ಏನದು? ಅವರು ಹೇಳ್ತಾನೆ, ಇದು 60 ವರ್ಷದ ಹಿಂದೆ ನಡೆದ ಒಂದು ಘಟನೆ. ನಾನಿನ್ನೂ ಹುಟ್ಟಿರಲಿಲ್ಲ ಅಂತ, ಹುಟ್ಟಕ್ಕೆ ಮುಂಚೆ ನಡೆದದ್ದು ತಿಳ್ಕೊಂಡಿದ್ದ. ನಾವು ನಿನ್ನೆ ಏನು ಊಟ ಮಾಡಿದ್ವಿ ಅದೇ ಮರ್ತು ಹೋಗಿ, ನಮಗೆಲ್ಲ ಮರ್ತು ಅವನಿಗೆ ಹುಟ್ಟುವ ಮೊದಲು ನಡೆದ ಒಂದು ಘಟನೆ. ಅವನು ಹೇಳ್ತಾನೆ, ನಾನು ನಮ್ಮಮ್ಮನ ಹೊಟ್ಟೆಯ ಒಳಗಿದ್ದೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತ ಆರ್ತಚಕ್ರೋ
ಸ್ವಚ್ಛಮೇಯ ಶರಣಂಗತಾಯ. ದ್ರೋಣಾಚಾರ್ಯರ ಮಕ್ಕಳು ಅಶ್ವತ್ಥಾಮಾಚಾರ್ಯರು. ಅವರು ದುರ್ಯೋಧನಕ್ಕೆ ಭಾರಿ ಫ್ರೆಂಡ್. ಅಯೋಗ್ಯ ಅವನಿಗೆ ಫ್ರೆಂಡ್ಶಿಪ್. ಇವರು ಜೀವನದಲ್ಲಿ ಅಯೋಗ್ಯರ ಸಹವಾಸ ಮಾಡಿದ್ರೆ ತುಂಬಾ ಅನ್ಯಾಯ, ಹಾಳಾಗೋಗ್ಬಿಟ್ಟು. ಈ ಕೆಟ್ಟ ದುರ್ಯೋಧನನ ಸಹವಾಸ ಮಾಡಿದ್ರು. ದುರ್ಯೋಧನ ಭೀಮಸೇನನ ಗದಾ ಪ್ರಹಾರದಿಂದ ತೊಡೆ ಮುರಿದು ಸತ್ತು ಬಿದ್ದಿದ್ದ. ತೊಡೆ ಮುರಿದಿದೆ, ಬೆನ್ನು ಮೂಳೆ ಮುರಿದಿದೆ, ಹೇಳಕ್ಕಾಗ್ತಿಲ್ಲ. ಅಂತ ಸಂದರ್ಭದಲ್ಲಿ ಈ ಆಚಾರ್ಯರು, ಇವರು ದುರ್ಯೋಧನ ತರ ಕ್ಷತ್ರಿಯರಲ್ಲ, ಬ್ರಾಹ್ಮಣರು, ಅವರ ಯುದ್ಧ ಭೂಮಿಗೆ ಬಂದರು. ಇವನ್ ನೋಡಿ ಅವರಿಗೆ ಅಯ್ಯೋ ಅನ್ನಿಸ್ತು. ನೀವು ಯಾರನ್ನಾರು ನೋಡಿ ಅಯ್ಯೋ ಅಂದ್ರೆ ತಪ್ಪಲ್ಲ, ಆದ್ರೆ ಅಯ್ಯೋ ಅಂತ ಮಾತ್ರಕ್ಕೆ ಅವ್ರಿಗೆ ಉಪಕಾರ ಮಾಡಲೇಬೇಕು ಅಂತಿಲ್ಲ. ಈಗ ನೋಡಿ, ಯಾರೋ ಮಂತ್ರ ಸ್ತೋತ್ರ ಹೇಳ್ತಾ, ಅಥವಾ ಎರಡು ಕಣ್ಣು ಕಾಣಿಸ್ದೆ, ಅಥವಾ ಏನೋ ಮುದುಕ ವಯಸ್ಸಾಗಿತ್ತು, ಅವು ಏನಾದ್ರೂ ಹಳ್ಳದಲ್ಲಿ ಬಿದ್ದರೆ ಅಯ್ಯೋ ಪಾಪ ಅಂತ ನೀವು ಹೋಗಿ ಅವನ ಕೈ ಹಿಡಿದು ಎತ್ತಿ ಅವನ ಕೂಡಿಸಿ ಏನಾರು ಮಾಡಿದ್ರೆ ಖಂಡಿತ ಪುಣ್ಯ ರೀ. ಅದೇ ಯಾರೋ ಫೇಸ್ಬುಕ್ ನೋಡ್ತಾ ತಬ್ಬಂತ ಮ್ಯಾನ್ ಒಳಗೆ ಬಿದ್ದರೆ ಹಂಗೆ ಆಗುತ್ತೆ ಅಂತ ಹೋಗ್ತಾ ಇರು. ಅಯೋಗ್ಯರಿಗೆ ಏನು ಮಾಡಬಾರ್ದು, ಯೋಗ್ಯರಿಗೆ ಬಿಡಬಾರ್ದು. ಇಲ್ಲಿ ನಮ್ಮವರು ಬೇರೆಯವರು ಅಂತಿಲ್ಲ. ಯೋಗ್ಯ ಅಯೋಗ್ಯ, ದೇಶಭಕ್ತ ದೈವಭಕ್ತ, ದೇಶದ್ರೋಹಿ ದೈವದ್ರೋಹಿ. ದೈವದ್ರೋಹಿಗಳಿಗೆ ದೇಶದ್ರೋಹಿಗಳಿಗೆ ಎಂದು ಕರುಣೆ ತೋರಿಸಬಾರದು. ನೀವು ಒಂದ್ಸತಿ ತೋರಿಸಿದ್ರೆ ನಾನು ಏನ್ ಮಾಡಿದ್ರು ಪರವಾಗಿಲ್ಲ, ಕರುಣೆ ಮೇಲೆ ನಮ್ಮ ಈಚೆಗೆ ಬಿಟ್ಬಿಡ್ತಾರೆ ಅಂತ ಅದೇ ಕೆಲಸ ಮಾಡ್ಕೊಂಡು ಇದ್ಬಿಡ್ತಾರೆ ಅಲ್ವಾ? ಅದರಿಂದ ಪಾಪಿಗಳಿಗೆ, ದೈವದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ ಎಂದು ಕರುಣೆ ಸೂಕ್ತ ಅಲ್ಲ. ಈ ದುರ್ಯೋಧನ ಮಹಾಪಾಪಿ. ಬದುಕಿದ ಪಾಂಡವರನ್ನ ಅರಗಿನ ಮನೆಯಲ್ಲಿ ಇಟ್ಬೇಕು, ಸುಡಬೇಕು ಅಂತ ಪ್ರಯತ್ನ ಮಾಡಿದ ಪಾಪಿ. ಏಕವಸ್ತ್ರಳಾದ ಒಬ್ಬ ಹೆಣ್ಣು ಮಗಳನ್ನ, ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಅವಳ ಸೀರೆ ವಸ್ತ್ರವನ್ನ ಅಪಹಾರ ಮಾಡಿ ಅವಮಾನ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿದ ಮಹಾಪಾಪಿ. ಇವರಿಗೆ ಉಪಕಾರ ಮಾಡಬೇಕಾ? ಮಾಡ್ಬೋದಾ? ಅದರೊಳಗೂ ಆಚಾರ ಮಾಡ್ಬೋದಾ? ಯಾರು? ಅಶ್ವತ್ಥಾಮಾಚಾರ್ಯ. ಒಂದಲ್ಲ ಎರಡಲ್ಲ, ಆಟ ಆಡೋ ಟೈಮಲ್ಲಿ ಭೀಮಂಗೆ ಊಟ ತಿಂಡಿ ಅಂದ್ರೆ ಇಷ್ಟ. ಏನಾದ್ರು ಮಾಡಿ ಫಿನಿಶ್ ಮಾಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಲಾಡು ಮಾಡಿಸಿ ತಿರುಪತಿ ಅಂತ ಬೋರ್ಡ್ ಹಾಕಿ ಒಳಗೆ ಟಿಕ್ವೆಂಟಿ ಕೊಡ್ತಿದ್ದ, ವಿಷ ಕೊಡ್ತಿದ್ದ ಲಾಡು ಒಳಗೆ. ಭೀಮ ಆಗಿದ್ದಕ್ಕೆ ಆ ವಿಷವನ್ನ ಡೈಜೆಷನ್ ಮಾಡ್ಕೊಂಡ. ಬೇರೆಯವರಾಗಿದ್ರೆ ಅಲ್ವಾ? ಮತ್ತೆ ಸಣ್ಣ ಮಕ್ಕಳನ್ನ ಕೊಲ್ಲುವ, ಹೆಣ್ಣು ಮಕ್ಕಳ ಅವಮಾನ ಮಾಡುವಂತಹ, ಬದುಕಿರುವಾಗಲೇ ಕ್ರೌರ್ಯದಿಂದ ಸುಡಬೇಕು ಅಂತ ಹೊರಟ ಪಾಪಿ ಇವ್ರಿಗೆ ಅಯ್ಯೋ ಅನ್ಬೇಕಾ? ಸತ್ರ ಸಾಯಿ. ಇವ್ರಿಗೆ ಹಂಗ ಅನಿಸ್ಲಿಲ್ಲ. ಹೋದ್ರು, ಅವ್ನು ನೋಡೋದು, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಮ್ಮ ಮನೆ ಒಳಗೆ ನಾನು ಒಂದು ಲೋಟ ಹಾಲು ಕುಡಿದು ಬಿಟ್ಟಿದ್ದೀನಿ, ನಿನ್ನ ಋಣ ನನ್ನಲ್ಲಿ. ಅದರ ಬದಲಿ ನಿಂಗೆ ಋಣ ನಾನು ತೀರಿಸ್ಬೇಕು. ನೀನು ಸತ್ತ ಮೇಲೆ ತೀರ್ಸಕ್ಕಾಗಲ್ಲ, ಬದುಕಿರುವಾಗಲೇ. ನಿಂಗೇನಾದ್ರು ಆಸೆ ಇದ್ರೆ ಹೇಳು ಅಂತ ದುರ್ಯೋಧನ ಕೇಳಿದ್ರು. ದುರ್ಯೋಧನ ಈಗಲೂ ಇನ್ಯಾವಾಗಲೂ ಸಾಯ್ತಾನೆ, ಮನೆಗಂತೂ ಹೋಗಲ್ಲ. ಅಂತ ದುರ್ಯೋಧನನ ತಲೆಯಲ್ಲಿ ಎಂತ ದರಿದ್ರದ ಆಸೆ ಇತ್ತು ಅಂದ್ರೆ ಎರಡನೇ ಆಸೆ ಅಂತ. ಅವನು ಎರಡತ್ತು, ಒಂದಿಲ್ಲ ಎರಡು ಆಸೆ. ಏನು ಅಂದ್ರು ಯಾರು? ಅಶ್ವತ್ಥಾಮಾಚಾರ್ಯ. ದುರ್ಯೋಧನ ಅಂದ, ಈ ಭೂಮಿ ಮೇಲೆ ಪಾಂಡವರ ವಂಶ ನಿರ್ನಾಮ ಆಗಲಿ. ನೋಡಿ, ಸಾಯೋ ಕಾಲಕ್ಕೂ ಸಜ್ಜನರು ಹಾಳಾಗಲಿ ಎನ್ನುವುದು ದುರ್ಜನರ ದುರ್ಬುದ್ಧಿ.
ಇವನಿಗೇನು ತಾನೇ ಸಾಯ್ತಾ ಇದ್ದಾನೆ. ಇನ್ನೊಬ್ಬರು ಸಜ್ಜನರು, ಪಾಂಡವರು, ಹರಿಭಕ್ತರು, ಅವರ ವಂಶ ನಿರ್ವಂಶ ಆಗಬೇಕು. ಇದು ನಂದು ಒಂದು ಪ್ರಾರ್ಥನೆ, ಆಸೆ. ಆಯ್ತಪ್ಪ, ಇನ್ನೊಂದೇನು? ಇನ್ನೊಂದು ಅದಕ್ಕಿಂತಲೂ ಕೆಟ್ಟ ಆಸೆ. ಕೆಟ್ಟವ್ರು ಕೆಟ್ಟ ಆಸೆನೇ ಇರುತ್ತೆ, ಒಳ್ಳೆಯವ್ರಿಗೂ ಒಳ್ಳೆ ಆಸೆ ಇರುತ್ತೆ. ಇನ್ನೊಂದು ಏನಿತ್ತು ಕೆಟ್ಟ ಆಸೆ ಅವನಿಗೆ ಅಂದ್ರೆ ಅವನು ಹೇಳ್ತಾನೆ, ನಾನು ಸಾಯ್ತಾ ಇದ್ದೀನಿ, ಪಾಂಡವರು ಸಾಯ್ತಾರೆ, ಅವ್ರ ವಂಶವೇ ಇಲ್ಲ, ಇಷ್ಟು ದೊಡ್ಡ ರಾಜ್ಯ, ಇಷ್ಟು ದೊಡ್ಡ ಸಂಪತ್ತು, ಇದು ಯಾರು ಹೋಗ್ಬೇಕು? ಅನಾಥಾಶ್ರಮಕ್ಕೆಲ್ಲ ಬರೀಬೇಕು, ಅಲ್ಲಿ ಮಠಕ್ಕೆ ದೇವಸ್ಥಾನ ತಗೊಂಡ್ಬೇಡಿ, ಎಲ್ಲರೂ ಕೊಡ್ಬೇಡಿ, ಮತ್ತೆ ನಮ್ಮವ್ರಿಗೆ ಸೇರ್ಬೇಕು. ಅಲ್ಲ, ನಮ್ಮವ್ರಿಗೆ ಯಾರಿಲ್ಲಲ್ಲ. ದುರ್ಯೋಧನ ಅಂತಾನೆ, ಯಾಕಿಲ್ಲ? ಮನೇಲಿ ನನ್ನ ಹೆಂಡತಿ ಇದ್ದಾಳೆ, ಅವಳಲ್ಲಿ ನೀವು ಮಕ್ಕಳನ್ನ ಪಡೆದು ಆ ಮಗನಿಗೆ ಈ ದೇಶವನ್ನ ಕೊಡಿ. ಇಂಥ ದಲಿತರ ಬುದ್ಧಿಗೆ ಅವನೇನೋ ಕೆಟ್ಟದ್ದು ಕೇಳಿದೆ, ಈ ಆಚಾರದಲ್ಲಿ ಓಕೆ. ಅಷ್ಟಂದದ್ದಕ್ಕೆ ಅವರ ಆ ಜನ್ಮ ಬ್ರಹ್ಮಚರ್ಯ ಹಾಳಾಗ್ಬೇಕು. ಸುಮ್ಮನೆ ಹೋಗಿಲ್ಲ, ನೋಡಿಲ್ಲ ಅಂತ ಬಾಯಲ್ಲಿ ಅಂದದ್ದಕ್ಕೆ ಹೋಯ್ತಂತೆ. ಇವತ್ತು ನಾವು ಬಾಯಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡಿದರೆ ಎಷ್ಟು ಪಾಪಗಳನ್ನ ಸಂಘಟನೆ ಮಾಡ್ಕೊಳ್ತೀವಿ, ಯೋಚನೆ ಮಾಡಿ. ಸರಿ, ಅಶ್ವತ್ಥಾಮಾಚಾರ್ಯ ಹೋದ್ರು, ಮಲಗಿದ ಉಪ ಪಾಂಡವರನ್ನೇ ಪಾಂಡವರು ಅಂತ ತಿಳಿದು 5 ಜನರ ತಲೆಯನ್ನು ಕತ್ತರಿಸಿಕೊಂಡು ರಣರಂಗದಲ್ಲಿ ಅರ್ಧ ಹೆಣವಾಗಿ ನಿಂತ ದುರ್ಯೋಧನ ಅಂತಾನೆ, ಎಂಥ ಕೆಲಸ ಮಾಡಿದ್ರಿ ಆಚಾರ್ಯ. ನಾ ಹೇಳಿದ್ದು ಪಾಂಡವರ ಸಂಹಾರ ಮಾಡಿ ಇದ್ರೆ ಇದೆಲ್ಲ ಅವ್ರ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ರು. ದ್ರೌಪದಿಯ ಹೊಟ್ಟೆಯಲ್ಲಿ ಹುಟ್ಟಿದ 5 ಜನ ಮಕ್ಕಳು ಒಂದೇ ದಿನ ಅವರ ತಲೆ ಕಿತ್ಕೊಂಡು ಹೋಗ್ತ ಈ ಬ್ರಾಹ್ಮಣ. ಕಡೆಗೆ ಏನೇನೋ ಆಯ್ತು, ಕಥೆ ತುಂಬಾ ದೊಡ್ಡದು. ಅಶ್ವತ್ಥಾಮಾಚಾರ್ಯರಿಗೆ ತುಂಬಾ ಅವಮಾನ ಆಯಿತು, ಭಾರಿ ಅವಮಾನ. ತುಂಬಾ ಸಿಟ್ಟಿನಲ್ಲಿ ಬ್ರಹ್ಮಶಿರೋ ಅಂತ ಒಂದು ಅಸ್ತ್ರ ಬಾಣದಲ್ಲಿಟ್ಟು ಇಡೀ ಪಾಂಡವರ ವಂಶ ಹಾಳಾಗಿ ಹೋಗಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಆ ಬಾಣವನ್ನ ಬಿಡಬೇಕು. ಇನ್ನು ಬಿಟ್ಟಿಲ್ಲ, ಬಿಲ್ಲಲ್ಲಿ ಇಟ್ಟಿದ್ದಾರೆ, ಎಳಿತಾ ಇದ್ದಾರೆ, ಬಿಡಬೇಕು. ಎಲ್ಲೆಡೆಯಲ್ಲಿರುವ ಭಗವಂತ ಅವರ ಮುಂದೆ ನಿಂತುಬಿಟ್ಟ. ಇದೇ ಸೇಮ್ ಕೃಷ್ಣ. ಕೃಷ್ಣ ಅಶ್ವತ್ಥಾಮಾಚಾರ್ಯಂತ ಯುದ್ಧ ಎಲ್ಲ ಮುಗಿದ್ಮೇಲೆ ನಿಂದೇನು ಬಿಲ್ಲು ಬಾಣ ಹಿಡ್ಕೊಂಡು 18 ದಿನ ಆಯ್ತು. ದುರ್ಯೋಧನ ಸತ್ತ. ಏನಾಚಾರ್ಯ ಈಗ ಶುರು ಮಾಡಿದ್ರಿ ಯುದ್ಧ, ಯಾರ ಮೇಲೆ ಬಿಡ್ತೀರಿ ಬಾಣ? ನೀನ್ ಮಾತಾಡ್ಬೇಡ ಕೃಷ್ಣ, ಇದೆಲ್ಲ ನಡೆದಿದ್ದು ನಿನ್ನಿಂದಲೇ, ನನ್ಗೆ ಗೊತ್ತು, ನೀನೇ ಕಳ್ಳ. ಕೃಷ್ಣ ಅಂದ, ನೀವೇನಾರು ಒಟ್ಟು ದುರ್ಯೋಧನ ಸತ್ತಿದ್ದಾಯ್ತು, ಪಾಂಡವರು ಗೆದ್ದಿದ್ದಾಯ್ತು. ನಾ ಬಂದದ್ದೇ ಪಾಂಡವರ ಉಳಿವಿಗಾಗಿ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ. ದುರ್ಯೋಧನಾದಿ ದುರ್ಜನರ ಸಂಹಾರಕ್ಕಾಗಿ ಬಂದೆ, ಕೆಲಸ ಮುಗಿತು. ಪಾಂಡವರು ಸಜ್ಜನರು ಉದ್ಧಾರಕ್ಕಾಗಿ ಬಂದೆ. ಧರ್ಮರಾಜನನ್ನ ಪೀಠದಲ್ಲಿ ಕೂಡಿಸ್ತೀನಿ, ನಿಮ್ದಾಟ ಏನ್ ನಡೆಯಲ್ಲ, ಯಾರ ಮೇಲೆ ಬಾಣ ಬಿಡ್ತೀನಿ. ಇದೆಲ್ಲ ಕೇಳೋರು ಹೊಟ್ಟೆ ಉಳಿದು ಹೋಯ್ತು. ನಮ್ಮ ಫ್ರೆಂಡ್ ಸಾಯ್ತಾ ಇದ್ದಾನೆ ಅಂತ ಹೇಳಿ ಅವರಂದ್ರು, ಕೃಷ್ಣ ನೀನ್ ಏನಾದ್ರು ಮಾಡ್ಕೊ, ನಾನಂತೂ ಪಾಂಡವರನ್ನ ಬಿಡೋಲ್ಲ, ನೀನ್ ಸೀಟಲ್ಲಿ ಕೂಡಿಸು, ಎಲ್ಲರೂ ಕೂಡಿಸು, ನನ್ನ ಮಂತ್ರಶಕ್ತಿಯಿಂದ ನಾನು ಅವರನ್ನು ಸಂಹಾರ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಾಣವನ್ನಿಟ್ಟು ಸಂಕಲ್ಪ ಮನಸ್ಸಿನಲ್ಲೇ ಮಾಡಿಬಿಟ್ಟು ಇನ್ನೇನು ಬಿಡಬೇಕು. ಕೃಷ್ಣ ಮತ್ತೆ ಅಡ್ಡಬಲ್ಲ. ನೋಡಿ, ನಾನು ಇಷ್ಟು ಹೇಳಿದ್ರು ನೀವು ಬಾಣ ಬಿಡ್ತಾ ಇದ್ದೀರಿ, ಏನಾದ್ರು ಮಾಡಿಕೊಂಡು. ಒಂದು, ನೀವು ಎಲ್ಲಿಯಾದರೂ ಬಾಣ ಬಿಡಿ. ಆ ಪಾಂಡವರಲ್ಲಿ ಅರ್ಜುನನ ಮಗ ಅಭಿಮನ್ಯು, ಅವನ ಹೆಂಡತಿ ಉತ್ತರಾದೇವಿ. ಆ ಉತ್ತರಾದೇವಿ ಗರ್ಭಿಣಿ ಇದ್ದಾಳೆ, ತುಂಬು ಗರ್ಭಿಣಿ. ಅವಳ ಗರ್ಭ ತಂಟೆಗೆ ಮಾತ್ರ ಹೋಗ್ಬೇಡಿ ಅಂತ. ಯಾರು ಅಲ್ಲರಿ, ಅವ್ರೇನು ಕೇಳಿದ್ರ ಯಾರ್ಯಾರ ಗರ್ಭವತಿ ಸುಮ್ಮನೆ ಇರಬಾರ್ದ, ಇವನೇ ಹೋಗಿ ಹೇಳಿ ಅಲ್ಲಿ ಬಿಡಬೇಡಿ ಅಂತ ಹೇಳಿ, ಇದೆಲ್ಲ ತರಲೆ ಕೆಲಸ. ಯಾರು? ಕೃಷ್ಣ ಅಂದ, ನೀವು ಎಲ್ಲರೂ ಬಿಡಿ. ಆ ಹೆಣ್ಣು ಮಗಳು ಅವಳೇನು ತಪ್ಪು ಮಾಡಿಲ್ಲ,
ಹೊಟ್ಟೆ ಒಳಗಿರೋ ಮಗು ಈಚೆಗೆ ಬಂದಿಲ್ಲ, ಅದ್ರ ಮೇಲೆ ದ್ವೇಷ ಸಾಧಿಸ್ಬೇಕು, ಅದ್ರ ಮೇಲೆ ಬಾಣ ಬಿಡಬೇಡಿ. ಈಗಿನ ಎಲ್ಲಾದ್ರೂ ಬಾಣ ಅಂದ್ರೆ ಈ ಆಚಾರ ಆಯ್ತಪ್ಪ ಅದನ್ನು ಬಿಡ್ತೀನಿ ಅನ್ಬೇಕಬೇಡ್ರಿ. ಅವ್ರು ಅಂದಿಲ್ಲ ಆಚಾರ ಅಂತ ಹಠಮಾರಿ ಆಚಾರ. ಅವರೇ ನಂದು ತತ್ರೈವ ಪಾತಯಾಮ್ಯ, ನೀನು ಎಲ್ಲಿ ಬೇಡ ಅಂತೀಯ ಅಲ್ಲೇ ಬಿಡ್ತೀನಿ. ಕೆಲವರು ಹೇಳ್ತಾರೆ ಹಿಂಗೆ ಮಾಡ್ಬೇಡ, ನಾ ಅದೇ ಮಾಡ್ತೀನಿ. ಇದು ಯಾಕಂದ್ರೆ ಯಾರಿಗೆ ಅಹಂಕಾರ ಇದೆ ಅವ್ರು ಎಂದು ದೊಡ್ಡವ್ರ ಮಾತು ಕೇಳೋದು, ನಾ ಮಾಡೋದೇ ಹಾಗೆ, ನನ್ನ ಇಷ್ಟ, ಹೀಗೆಲ್ಲ ಅಂತ ಅನ್ಬಾರ್ದು. ಅಶ್ವತ್ಥಾಮಾಚಾರ ಅಂದ್ರು ನಾನು ಅಲ್ಲೇ ಬಿಡ್ತೀನಿ. ಕೃಷ್ಣ ಅಲ್ಲ, ಬಿಡೋ ಕೆಲಸ ನಿಮ್ದು, ಕಾಯೋ ಕೆಲಸ ನಂದು. ನೀವು ಬಿಡಿ. ಅದೇ ನೋಡಿ, ನೀವು ಈ ತಲೆ ಅಲ್ಲ, ಇವನ ಮುಂದೆ ಬರುವ ಅಂದ್ರೆ ಅವನ ಮಗ ಒಳಗಿದೆಯಲ್ಲ ಮಗು, ಆ ಮಗುವಿನ ಮಗ, ಅವನ ಮಗ, ಅವನ ಮಗ, ಅವನ ಮಗ, ಅವನ ಮಗ, ಅವನ ಮಗ, ನೀವು ಹೇಳ್ತಾ ಹೋಗಿ 101 ತಲೆ ತನಕ ನಾನು ಕಾಪಾಡ್ತೀನಿ. ನೀವು ನಿಮಗೆ ಟೈಮ್ 101 ತಲೆ ಒಳಗೆ ಒಂದು ತಲೆ ತೆಗೆದ್ರು ನೀವೇ ಗ್ರೇಟ್. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ. ಒಬ್ಬನಲ್ಲ, ಮನೆ ಒಳಗೆ ಒಬ್ಬರೇ ಸ್ವಿಚ್ ಆನ್ ಮಾಡಿದ್ರು ಇದ್ದವ್ರಿಗೆಲ್ಲ ಬೆಳಕು ಬರುತ್ತಲ್ಲ. ಬಲ್ಬು ನೀನು ಸ್ವಿಚ್ ಆನ್ ಮಾಡಿದ್ಯಾ, ನಿಂಗೆ ಮಾತ್ರ ಬೆಳಕು ಕೊಡ್ತೀನಿ ಅಂತ ಮನೇಲಿದ್ದವ್ರಿಗೆಲ್ಲ ಬೆಳಕು. ನೀವೊಬ್ರು ದೇವರ ಮುಂದೆ, ತಾಯಿ ತಂದೆ ದೇವರ ಮುಂದೆ ಬೆಳಕು ದೀಪವನ್ನ ಇಟ್ಟರೆ ಇಡೀ ನಿಮ್ಮ ಮನೆಯವರಿಗೆಲ್ಲ ದೇವರ ಅನುಗ್ರಹ ಮಾಡ್ತಾನೆ. ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ. ಅವರ ರಕ್ಷಣೆಯ ಹೊಣೆ ನಂದು ಅಂತ. ಎಷ್ಟು ರಕ್ಷಣೆ? ಯಾರಾದ್ರೂ ರಕ್ಷಣೆ ಹೊಣೆ ಒಪ್ಕೊಂಡ್ರು ಅವ್ರದ್ದು ಒಪ್ಕೊಳ್ಬೋದೇ ವಿನ ನೀವು ನಿಮ್ಮ ಮಗ ಮೊಮ್ಮಗ ಎಲ್ಲ ನಾವು ನೋಡ್ಕೋತೀವಿ. ಯಾರಂತಾರೆ? ಕೃಷ್ಣ ಅಂತ. ಕೃಷ್ಣ ನೋಡಿ, ಆ ಮಗು ಇನ್ನೂ ಹೊಟ್ಟೆ ಇಲ್ಲ, ಅದಕ್ಕೆ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್. ಇವ್ರದೆಲ್ಲ ಲೈಫ್ ಇನ್ಶೂರೆನ್ಸ್ ನಂಬ್ಕೋಬೇಡಿ. ಈ ಲೈಫ್ ಇನ್ಶೂರೆನ್ಸ್ ಎಲ್ಲ ಇದೆಯಲ್ಲ, ಇದು ನಿಮ್ಗೆ ದುಡ್ಡು ಕಟ್ಟಿಸ್ಕೊಡುತ್ತೆ. ನೀವು ಡಮ್ ಆದ್ಮೇಲೆ ಇನ್ಯಾರೋ ಕೊಡುತ್ತೆ. ಕಟ್ಟಿದ್ಯಾರೋ ನಾವು, ನುಂಗಿದ್ಯಾರೋ ಇನ್ಯಾರೋ. ದೇವರ ಹತ್ರಂಗಿಲ್ಲ, ನೀವು ಮಾಡಿ ನಿಮ್ಗೆ ಕೊಡುತ್ತೆ. ಇದು ಅವನು ಲೈಫ್ಗೆ ಇನ್ಶೂರ್ ಮಾಡ್ತಕ್ಕಂಥದ್ದು. ಅಲ್ಲೇ ಬಿಡ್ತೀನಿ ಅಂದ್ರು ಅಲ್ಲೇ ಬಿಟ್ಟರು ಬಾಣ. ಆ ಬಾಣ ಎಂಥದ್ದು ಅಂದ್ರೆ, ನೀವು ಎದುರಿಗೆ ಏನಾದ್ರು ಕಂಡ್ರೆ ಅದಕ್ಕೆ ವಾಪಸ್ ಬಿಡಬಹುದು, ಕಾಣೋದೇ ಇಲ್ಲ. ಮೇಲೆ ಗಾಯ ಕಂಡ್ರೆ ಅದಕ್ಕೆ ಔಷಧಿ ಹಚ್ಬೋದ್ರಿ, ಒಳಗೆ ಟ್ಯೂಮರ್ ಬೆಳ್ಕೊಂಡಿದ್ರಿ ಏನ್ ಮಾಡ್ತೀವಿ? ಕಾಣೋದೇ ಇಲ್ಲ. ಆಯ್ತು, ನಿಮ್ಗೆ ಕಾಣಲ್ಲ, ಡಾಕ್ಟರ್ಗಾರು ಕಂಡ್ರೆ ಏನಾದ್ರು, ಡಾಕ್ಟರ್ಗೂ ಕಾಣ್ತಿದ್ರೆ. ಈ ಅಶ್ವತ್ಥಾಮಾಚಾರ ಬಿಟ್ಟಂತಹ ಬಾಣ ಯಾರಿಗೆ ಬಿಟ್ಟಿದ್ರೋ ಉತ್ತರೆಯ ಗರ್ಭದ ಒಳಗೆ ಹೋಗೋವರೆಗೂ ಯಾರಿಗೂ ಕಾಣ್ತಿಲ್ಲ, ಉತ್ತರಾದೇವಿಗೂ ಕಂಡಿಲ್ಲ. ಹೊಟ್ಟೆ ಒಳಗೆ ಹೋದ ಮೇಲೆ ಒಳಗಿರುವ ಪಿಂಡವನ್ನ ಸುಡುವ ಅನುಭವ ಅವಳಿಗೆ ಬರ್ತಾ ಇದೆ. ಒಳಗೆ ಬೆಂಕಿ ವಿಲ 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 ಒದ್ದಾಡ್ತಾ ಇದ್ದಾಳೆ. ಅವಳು ನೋಡ್ಕೊಳ್ಳೋರು ಯಾರಿಲ್ಲ. ಮುಖ್ಯ ಯಾರೇ ನೋಡ್ಕೊಂಡ್ರು ಹೆಂಡತಿಗೆ ಗಂಡ ನೋಡಿಕೊಳ್ಳುವಷ್ಟು ಚೆನ್ನಾಗಿ ಯಾರು ನೋಡ್ಕೊಳ್ತಾರೆ? ಎಲ್ಲ ಒಂದೊಂದು ಏಜಲ್ಲಿ ಒಬ್ಬೊಬ್ರು ನೋಡ್ಕೊಳ್ತಾರೆ. ಆದ್ರೆ ಗಂಡ ಮಾತ್ರ ಎಷ್ಟೇ ವಯಸ್ಸಾದ್ರೂ ಹೆಂಡತಿ ಮೇಲೆ ಒಂದು ಕಾರುಣ್ಯ, ಹೆಂಡತಿಗೆ ಎಷ್ಟೇ ವಯಸ್ಸಾದ್ರೂ ನಿಜವಾದ ಪ್ರೀತಿ ಇದ್ರೆ ಗಂಡನ ಮೇಲೆ ಒಂದು ಕಾರುಣ್ಯ. ವಯಸ್ಸಾದ ಮೇಲೆ ಮಾಡುವ ಪ್ರೀತಿಯೇ ಪರಿಪಕ್ವತೆಯ ಪ್ರೀತಿ. ಆಗ ಯಾವುದೇ ಅಟ್ರಾಕ್ಷನ್ ಇಲ್ಲ, ದುಡ್ಡಿಲ್ಲ, ಸುಖ ಇಲ್ಲ, ಆದ್ರೂ ಎರಡು ಜೀವ ಬೆಸ್ಕೊಂಡಿರುತ್ತಲ್ಲ, ಅದು ನಿಜವಾದ ಪ್ರೀತಿ. ಯಾರು ರಕ್ಷಣೆ ಮಾಡಬೇಕು? ಯಾರಿಲ್ಲ. ಗಂಡ ಸತ್ತೋಗಿದ್ದಾನೆ, ಸಣ್ಣ ವಯಸ್ಸಲ್ಲಿ ಸತ್ತೋಗಿದ್ದಾನೆ, ಹೆಂಡತಿ ತುಂಬು ಗರ್ಭಿಣಿ, ಎಲ್ಲ ಅವ್ರವ್ರ ಬಿಸಿ. ಅನಾಥು ದೈವ ರಕ್ಷಕ, ಅವಳಿಗೆ ದೇವರೇ ರಕ್ಷಕ. ಅವಳು ಕೈ ಮುಗಿದ್ಲು, ಸ್ವಾಮಿ ನಿನ್ನ ಹೊರೆತು ಕೊರೆ ಒಬ್ಬರ ನಾನರಿ ಮಾಹಿ ಬಾಹಿ ಜಗನ್ನಾಥ, ಕೃಷ್ಣ ನೀನು ರಕ್ಷಣೆ ಮಾಡು. ಅವಳು ಕೇಳ್ಕೊಂಡಿದ್ದೇ ತಡರಿ. ಅವಳದು ಆ ಕೂಗು, ಆ ಆರ್ತ ಸ್ವರ, ದೈನ್ಯತೆ, ಆ ಭಕ್ತಿಯ ಭಾವ, ಭಗವಂತ ಓಡ್ತಾ ಬಂದ ಅವಳ ಮುಂದೆ. ಅಮ್ಮ ಏನಮ್ಮ ಯಾಕಡ್ತಾರೆ? ಕೃಷ್ಣ ಗರ್ಭದಲ್ಲಿ ನೋವಾಗ್ತಾ ಇದೆ.
ಕೃಷ್ಣ ಕಣ್ಣು ಚಂದ, ನಾ ಬೇಡ ಅಂದ್ರೂ ಆಚಾರ ಅಲ್ಲೇ ಬಿಟ್ಟಿದ್ದಾನೆ, ನೀನು ಯೋಚನೆ ಮಾಡಬೇಡಮ್ಮ, ನಾನು ನೋಡ್ಕೊಳ್ತೀನಿ ಅಂತ. ಅಂಗುಷ್ಟ ಮಾತ್ರ ಪುರುಷ, ಇಷ್ಟೇ ಬೆರಳು ಉದ್ದದ ದೇಹ ಸ್ವೀಕಾರ ಮಾಡಿ ದೇವರು ಅವಳ ಗರ್ಭದ ಒಳಗೆ ಪ್ರವೇಶ. ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಗದೆ, ಎರಡು ಹಿಡ್ಕೊಂಡು ತಿರುಗ್ತಾ ಇದ್ದ. ಆ ಬಾಣ ಇವನ ಹತ್ರ ಟಚ್ ಕೂಡ ಮಾಡಬಾರ್ದು, ಹಾಗೆ ರಕ್ಷಣೆ ಮಾಡ್ತಾ ಇದ್ದಾನೆ. 9 ತಿಂಗಳು ಗರ್ಭದಲ್ಲೇ ಕೂತಿ. ಆ ಬಾಣನು ಸೈಲೆಂಟ್ ಆಗಿತ್ತು, ಏನು ಮಾಡಿ ದೇವರೇ ಇರಬೇಕು. ಅಂದ್ರೆ ದೇವರು ವಿಷ್ಣು ಸಹಸ್ರನಾಮದಲ್ಲಿ ದೇವರ ಹೆಸರು ಸರ್ವಪ್ರಹರಣಾಯುಧ ಓನ್ನಮ ಇತಿ. ಎಲ್ಲ ಆಯುಧ ಅವನ ಕಂಟ್ರೋಲ್ ಅಲ್ಲೇ ಇರೋದು. ಹಾಗಾಗಿ ಆ ಆಯುಧ ಏನು ಮಾಡಲಿಲ್ಲ, ಸುಮ್ಮನೆ. ಇನ್ನೇನು ಪ್ರಸವ ಆಗತ್ತೆ ಎಂದಾಗ ಕೃಷ್ಣ ಅಂದ, ನಂದು ಇನ್ನೇನು ಕೆಲಸ ಇಲ್ಲ, ಆ ತಾಯಿಯ ಗರ್ಭ ರಕ್ಷಣೆ ಮಾಡ್ತೇನೆ ಅಂತ ಅಂದಿದ್ದೆ, ಮಾಡಿ ಆಯಿತು, ಹೊರಡೋಣ ಅಂತ ಹೊರಟ. ಅವನು ಹೊರಟ, ಗರ್ಭದಿಂದ ಮಗುವೂ ಈಚೆಗೆ ಬಂತು. ಆ ಬರುವಾಗ ಆ ಬಾಣ ಅವನ ಮಗುವನ್ನು ಕೊಂದೇ ಬಿಟ್ಟು ಸತ್ತ ಮಗು ಹೊರಟ. ಗಂಡನ ಕಳ್ಕೊಂಡಿದ್ದಾಳೆ, ಹುಟ್ಟಿದ ಮಗುನೂ ಸತ್ತಿದ್ರೆ ಆ ತಾಯಿಯಿಂದ ಕಿಟಾರ್ ಕಿರ್ಚ್ಕೊಂಡ್ಬಿಟ್ರು. ನಮ್ಗೇನಾದ್ರು ಆಪತ್ತು ಬಂದ್ರೆ ನಾವು ಕಿರ್ಚ್ಕೊಳ್ತೀವಿ, ಆ ಕಿರ್ಚೋದ್ರೊಳಗೆ ದೇವರ ಹೆಸರು ಇರ್ಬೇಕು. ಅವಳು ಹೇಗೆ ಕಿರ್ಚಿದ್ಲು ಅಂದ್ರೆ ಕೃಷ್ಣ ಅಂತ ಕೂಗ್ಬಿಟ್ಲು. ನಾವು ಏನೇನೋ ಅಯ್ಯ ಅಯ್ಯಪ್ಪ ಅಯ್ಯಮ್ಮ ಅಯ್ಯ ಅಯ್ಯ ದೇವರಂತ ನೀವು ಯಾರ ಹೆಸರು ಅವರೇ ನೋಡ್ಕೊಳ್ಳಿ. ನೀವು ಕೂಗೋದು ಕೂಗ್ತಿರಲ್ಲ, ಜಾರಿ ಬೀಳುವಾಗ, ಆಕಳಿಸುವಾಗ, ದಾಸರು ಹೇಳ್ತಾರೆ, ಮಕ್ಕಳ ಆಡಿಸುವಾಗ, ಮಡದಿಯೊಳ ಅಕ್ಕರದಿ ನಲಿಯುವಾಗ, ಹಯಗಜ ಪಲ್ಲಕ್ಕಿ ಮೊದಲಾದ ವಾಹನಗಳ ಏರಿ ಮೆರೆವಾಗ, ಬಿಕ್ಕುವಾಗ, ಆಕಳಿಸುತ್ತಲಿ ದೇವಕಿ ತನಯನ ನೆನೆವ ಮನುಜ ಸಿಕ್ಕನು. ಯಾರಿಗೆ? ಯಮದೂತರಿಗೆ ಸಿಕ್ಕನು, ಎಲ್ಲಿ ಆವಾವಲ್ಲಿ ನೋಡಿದರು ಸಿಕ್ಕನು. ಇವ್ರು ಹೇಗೆ ಕೂಗುದು ಅಂದ್ರೆ ಕೃಷ್ಣ ಅಂತ ಕೂಗ್ಬಿಟ್ರು. ನಾವು ನಮ್ಮ ಮನಸ್ಸಿಗೆ, ನಮ್ಮ ನಾಲಿಗೆಗೆ ಟ್ರೈನ್ ಮಾಡಬೇಕು. ಏನಾದರೂ ಎಡವಿದ್ರೆ, ಬಿದ್ದರೆ, ಕಾರ ಸಿಕ್ಕಿದ್ರೆ, ಕೂಗೋ ಟೈಮ್ ಬಂದ್ರೆ ದೇವರ ಹೆಸರಲ್ಲಿ ಕೂಗುವ ಹಾಗೆ ರೆಡಿ ಆಗ್ತದೆ. ಇನ್ಯಾವ ತಗೋಬಾರ್ದು, ದೇವರ ಹೆಸರೇ. ಅದಕ್ಕೆ ನಮ್ಮ ಹಿರಿಯರು ತಾಯಿಗೆ ಅಮ್ಮ ಅಂತ ಇಟ್ರು. ನೀವೇನು ಕೂಗಿದ್ರು ದಿಢೀರಂತ ಬಂದು ಅಮ್ಮ ಅಂತ ಬಂದ್ಬಿಡುತ್ತಲ್ಲ. ಅಮ್ಮ ಅಂದ್ರೆ ನಾರಾಯಣ, ಮಮ್ಮಿ ಅಂದ್ರೆ ಡೆಡ್ ಬಾಡಿ ಇಡೋ ಬಾಕ್ಸ್. ಡೆಡ್ ಬಾಡಿ, ಸತ್ತ ಹೆಣ ಇಡೋ ಬಾಕ್ಸ್ಗೆ ಮಮ್ಮಿ ಅಂತ. ನೀವು ನೋಡಿ ಮನೆಗೆ ಕರಿತಿರೋ ಕರ್ಕೊಳ್ಳಿ, ಕರೆಯೋದನ್ನು ಕನ್ನಡದಲ್ಲಿ ಕರೀರಿ. ಮಮ್ಮಿ ಅಂತಾನೆ ಕರೀದೆ, ಆದ್ರೆ ಕನ್ನಡದಲ್ಲಿ ಕರೀರಿ, ಗೊತ್ತಾಗುತ್ತೆ. ಅಮ್ಮ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಕ್ಷರಾಣಾಂ ಅಕಾರೋಸ್ಮಿ, ಆ ಒಳಗೆ ನಾನಿದ್ದೇನೆ. ಮಾ ಅಂದ್ರೆ ಮಾರಮ ಮಂಗಲ ದೇವತಾ, ಮಂಗಲ ದೇವತೆ ಮಹಾಲಕ್ಷ್ಮಿಗೆ ಮಾ ಅಂತ ಕರೀತಾರೆ. ಆ ಅಂದ್ರೆ ನಾರಾಯಣ, ಮಾ ಅಂದ್ರೆ ಲಕ್ಷ್ಮಿ, ಟೋಟಲ್ ಲಕ್ಷ್ಮೀ ನಾರಾಯಣ. ಅದಕ್ಕೆ ನಮ್ಮಲ್ಲಿ ಯಾರು ಹಿಡಿದ ಹೆಸರು ತಾಯಿಗೆ ಏನಂತ ಕರೀತಾರೆ? ಅಮ್ಮ. ನೀವು ಎದ್ದಾಗ ಏನಂತೀರಿ, ಬಿದ್ದಾಗ ಏನಂತೀರಿ? ಅಮ್ಮ. ಅದು ಇಂಡೈರೆಕ್ಟ್ಲಿ ಭಗವಂತನ ಹೋಗುತ್ತೆ. ನೀವು ಅದೇ ನೇರ ಕೃಷ್ಣ ಅಂತ ಕೂಗ್ಬಿಟ್ರೆ ಅನಂತ ಜನ್ಮಗಳ ತಾಯಿ ಅವನು. ಈ ಜನ್ಮಕ್ಕೆ ಈ ತಾಯಿ, ಮುಂದಿನ ಜನ್ಮಕ್ಕೆ ಯಾವ ತಾಯಿಯೋ, ಹಿಂದಿನ ಜನ್ಮದಲ್ಲಿ ಯಾವ ತಾಯಿಯೋ, ಎಲ್ಲಾ ಜನ್ಮದ ತಾಯಿ ಯಾರು? ಕೃಷ್ಣ. ಕೃಷ್ಣ ಅಂತ ಕೂಗುದು. ಕೃಷ್ಣ ಅಂತ ಕೂಗಿದ್ರೆ ಥಟ್ಟ ಬಂದು ಬಂದ್ಬಿಟ್ಟ ಕೃಷ್ಣ. ಏನಮ್ಮ ನಿನ್ ಗರ್ಭದಲ್ಲೇ ಇದ್ದೆ 9 ತಿಂಗಳು, ಯಾವಾಗೂ ಕೂಗ್ತಿಯಲ್ಲಮ್ಮ, ಯಾವಾಗ ಏನ್ ಕೂಗಿದ್ದು? ಇದೇನ್ ಪ್ರಯೋಜನ ಕೃಷ್ಣ? ನೋಡು ಮಗು ಸತ್ತಿದೆ ಅಂತ. ಕೃಷ್ಣ ನೋಡ್ದ, ಮಗು ಸತ್ತಿದೆ. ಕಳ್ಳ ಮಗನೇ ಅಲ್ಲ, ಗೊತ್ತಿದೆ ಅವನು, ಗೊತ್ತಿಲ್ವಾ? ಸತ್ತಿದೆ ಗೊತ್ತು. ಯಾಕೆ ದೇವರು ಹಾಗೆ ಮಾಡ್ದ? ಯಾಕೆ ಮಾಡ್ದ ಅಂದ್ರೆ ಒಳಗಿದ್ದು ಈ ಮಗುವಿನ ರಕ್ಷಣೆ ಮಾಡಿದ್ದು ಕೃಷ್ಣ ಅಂತ ಯಾರು ಗೊತ್ತು ಅಲ್ವಾ? ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದು ನೀವು ಅಂತ ಯಾರು ಗೊತ್ತಿರುತ್ತೆ? ಅದಕ್ಕೆ ನಿಂತು ಫೋಟೋ ತೆಗೆಸ್ಕೊಂಡು ನಮ್ಮ
ಫೋಟೋ ದೇವರು ತೆಗಿಬೇಕು. ಅವನ ಮನಸ್ಸಿನಲ್ಲಿ ನಾವು ಉಳಿಬೇಕು. ನಾವು ಮಾಡುವ ಕರ್ಮದಿಂದ ದೇವರು ಪ್ರೀತನಾಗಬೇಕು, ಅವನು ಖುಷಿ ಪಡಬೇಕು. ಅದೊಂದೇ ಇಟ್ಕೊಂಡು ನಾವು ಯಾವ ಕರ್ಮ ಮಾಡಿದ್ರು ಭಗವಂತ ನೀನು ಪ್ರೀತನಾಗು ಅಂತ ಮಾಡಬೇಕೇ ವಿನ ಕೃಷ್ಣ ಹೊಟ್ಟೆ ಒಳಗಿರುವ ಮಗುವಿನ ರಕ್ಷಣೆ ಮಾಡಿದ. ಆದ್ರೆ ಕೃಷ್ಣ ಮಾಡಿದ್ದು ಅಂತ ಹೇಗೆ ಗೊತ್ತಾಗಬೇಕು? ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ದ? ಮತ್ ಸಾಯಿಸಿದ. ಅಂದ್ರೆ ಹುಟ್ಟಿಸೋದು ಅವನೇ, ಕೊಲ್ಲೋದು ಅವನೇ. ಈಗ ಸ್ಟ್ರೆಚರ್ ಅಲ್ಲಿ ಮಲಗಿಸಿದ್ರೆ ಡಾಕ್ಟ್ರು, ಕುಯ್ಯೋ ಡಾಕ್ಟ್ರು ಒಬ್ರು, ಹೊಲಿಗೆ ಹಾಕೋ ಡಾಕ್ಟ್ರು ಒಬ್ರು ಇರ್ತಾರ. ಕುಯ್ದವ್ರೆ ಹೊಲಿಗೆ ಹಾಕ್ಬೇಕು. ಹಾಗೆ ಹುಟ್ಟು ಕೊಡುವವನೇ ಸಂಹಾರಕರ್ತ, ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ಎಲ್ಲ ಒಬ್ಬನೇ. ಅದಕ್ಕೆ ಅವನ ಹೆಸರು ಗಾಡ್. ಗಾಡ್ ಅಂದ್ರೆ GOD, ಡೆಸ್ಟ್ರಾಯ್ ಅವನದೇ, ಆರ್ಗನೈಸ್ ಅವನದೇ, ಜನರೇಷನ್ ಅವನದೇ, ಎಲ್ಲವೂ ಅವನದೇ. ಆದ ಕಾರಣ ಅವನೇ ಗಾಡ್, ಭಗವಂತ. ಬ್ರಹ್ಮ ನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ, ದ್ಯಾವ ಪೃಥಿವ್ಯೌ ಚ ನಾರಾಯಣ, ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ, ಅಧಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ. ನಾರಾಯಣ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಚ್ಚಿತ್. ಎರಡನೇವರು ಇಲ್ಲೇ ಇಲ್ಲ. ಯಾರಿದ್ರು ಅವನ ದಾಸರು, ಅವನ ಸೇವಕರು, ಅವನ ಕಂಟ್ರೋಲ್ ಅಲ್ಲಿರೋರು, ಸ್ವತಂತ್ರವಾಗಿ ಇರುವ ಒಬ್ಬನೇ ದೇವತೆ, ಅದು ಭಗವಂತ. ಅಂತಹ ಭಗವಂತ ಜನರಿಗೆ ಗೊತ್ತಾಗ್ಬೇಕು. ಗರ್ಭದಲ್ಲಿದ್ದವ ಆ ಮಗುವಿನ ರಕ್ಷಣೆ ಮಾಡಿದ್ದು ಭಗವಂತ. ಅದಕ್ಕೇನ್ ಮಾಡ್ದ? ಗರ್ಭದಲ್ಲಿ ರಕ್ಷಣೆ ಮಾಡ್ದ. ಹುಟ್ಟುವಾಗ ಸತ್ತೇ ಹೋಯ್ತು. ಆಮೇಲೆ ಆ ಮಗುನ ತೊಡೆ ಮೇಲೆ ಹಾಕೊಂಡ. ಏನು ಆ ಮಗು ಪುಣ್ಯ ನೋಡ್ರಿ. ಹುಟ್ಟಿದ ತಕ್ಷಣ ಯಾರ ತೊಡೆ ಮೇಲೆ ಹೋಯ್ತು? ಕೃಷ್ಣನ ತೊಡೆ ಮೇಲೆ ಹೋಯ್ತು. ಅದು ಪುಣ್ಯಾತ್ಮ ಮಗು. ಯಾಕೆ ಗೊತ್ತಾ? ಕೃಷ್ಣ ಆ ಮಗುವನ್ನ ಯಾಕೆ ತೊಡೆ ಮೇಲೆ ಮಲಗಿಸ್ಕೊಂಡ? ಯಾಕೆ 9 ತಿಂಗಳು ಹೊಟ್ಟೆಯಲ್ಲಿದ್ದು ಆ ಮಗುವಿನ ರಕ್ಷಣೆ ಮಾಡ್ದ? ಸತ್ತಿದ್ರು ಮತ್ತೆ ಯಾಕೆ ಬದುಕಿಸಿದ ಅಂದ್ರೆ, ಈ ಮಗು ಬದುಕಿದ್ರೆ ಮುಂದೆ 7 ದಿನ ಭಾಗವತ ಕೇಳತ್ತೆ ಅಂತ ರಕ್ಷಣೆ ಮಾಡ್ದ. ಇದರೊಳಗೆ ನಮಗೇನ್ ಮೆಸೇಜ್ ಇದೆ, ನಮಗೇನ್ ಕಥೆ ಇದೆ ಅಂದ್ರೆ, ನೀವು 7 ದಿನ ಕಥೆಯನ್ನು ಶ್ರದ್ಧೆಯಿಂದ ಕೇಳಿದ್ರೆ ನಿಮ್ಗೆ 7 ಜನ್ಮದ ರಕ್ಷಣೆ ನಾನು ಕೊಡ್ತೇನೆ. ನಿಮ್ಗೆ ಯಾಕೆ? ನೀವು 7 ದಿನ ಕಥೆ ಕೇಳಿ ನಿಮ್ಗೆ 7 ಜನ್ಮದಲ್ಲಿ ಏನೂ ಗೋಳಿಲ್ಲದ ಹಾಗೆ ನೋಡಿಕೊಳ್ಳೋದು ನನ್ನ ಕೆಲಸ. ಇದು ಭಗವಂತ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಗುತಿ ಕೊಟ್ಟು ಮಿಕ್ಕ ಭಾರ ಅವ ಹೊರುವರು. ಎಲ್ಲ ಭಾರ ನಾ ತಗೊಳ್ತೀನಿ. ಬಾಯಲ್ಲಿ ಬರೀ ಕೃಷ್ಣ ಕೃಷ್ಣ ಕೃಷ್ಣ. ಈ ದ್ರೋಣಾಚಾರ್ಯರು ಸಿಟ್ಟಿಗೆದ್ದು ಬಾಣ ಬಿಟ್ರೆ ಒಳಗಿರುವ ಪರೀಕ್ಷಿತ ಮಗು, ಸಣ್ಣ ಮಗು ವಿಲ 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 ಒದ್ದಾಡ್ತಾ ಇದೆ ಆ ಶಾಖಕ್ಕೆ. ಆ ಕಾಲಕ್ಕೆ ನೀಲಿ ಮೈ ಬಣ್ಣದ ಭಗವಂತ ಪುಟ್ಟ ಕೃಷ್ಣ ಒಳಗೆ ಬಂದು ಕೈಯಲ್ಲಿ ಚಕ್ರ ಮತ್ತು ಗದೆಯನ್ನು ಹಿಡಿದು ಆ ಮಗುವಿನ ಸುತ್ತು ತಿರುಗುತ್ತಾ ಇದ್ರೆ, ಈ ಮಗು ತನ್ನ ಸುತ್ತು ತಿರುಗುವ ದೇವರನ್ನ ಪರಿತಃ ಅಂದ್ರೆ ಸುತ್ತಲೂ ಇರುವ ದೇವರನ್ನ ಈ ಕ್ಷಣ ನೋಡಿದ. ಆದ ಕಾರಣ ಏನ್ ಹೆಸರು ಬಂತು? ಪರೀಕ್ಷಿತ. ಅಂತಹ ಪರೀಕ್ಷಿತ ಮಹಾರಾಜ ಅದನ್ನು ನೆನಪು ಮಾಡಿಕೊಂಡು ಈಗ ಗುರುಗಳಿಗೆ ಹೇಳ್ತಾನೆ, ಹೊಟ್ಟೆ ಒಳಗಿದ್ದಾಗ ನನ್ನನ್ನು ರಕ್ಷಣೆ ಮಾಡಿದ್ದು ದೇವರು. ಸತ್ತು ಹುಟ್ಟಿದ ಮೇಲೆ ಕೂಡ ನನ್ನನ್ನು ರಕ್ಷಣೆ, ಅಂದ್ರೆ ಒಳಗಿದ್ದಾಗಲೂ ರಕ್ಷಕ ಅವನೇ, ಹೊರಗೆ ಬಂದಾಗಲೂ ರಕ್ಷಕ ಅವನೇ. ಆಚಾರ್ಯ ಅವನ್ನೇನೋ ನೋಡ್ಕೊಂಡ ಅವನ ಕತೆ ಕೇಳಿ ನಮ್ಗೆ ಯಾಕೆ ಒಳಗೆ ಗೊತ್ತಿತ್ತು? ನೀವು ಬಿಟ್ಬಿಟ್ಟು ಹೊರಸ್ಕೊಳ್ತೀವಿ. ನಮಗೂ ಅವನೇ ರಕ್ಷಣೆ ಮಾಡಿದ್ವಿ. ಆವ ರಕ್ಷಕನು ಗರ್ಭದಲ್ಲಿಪ್ಪ ಶಿಶುವಿಂಗೆ ಜೀವರಿಗೆ ದಾತೃ ಹರಿಯಲ್ಲದೆ ಅವನ ಕಾಯುವ ಅವನಿಯೊಳಗೆ. ಯಾರು ರಕ್ಷಣೆ ಮಾಡ್ತಾರೆ? ಸುಮ್ಮನೆ ಜನ ಹೇಳ್ತಾರೆ, ನೀವು ಹೋಗಿ ನನ್ನ ಹೆಸರು ಹೇಳಿ ಎಲ್ಲ ನೋಡ್ಕೊಳ್ತಾನೆ. ಅಲ್ಲಿ ಹೋಗಿ ಹೆಸರು ಹೇಳಿ ಯಾರು ಅವ್ರನ್ನ ಕರ್ಕೊಂಬರ್ರೆ ಅಂತ ಅಲ್ವಾ?
ಸುಮ್ಮನೆ ಹೇಳ್ದ ನಾವು ನೋಡ್ಕೋತೀವಿ ಅಂತ. ಅವರೇ ಬೆಡ್ ರಿಡನ್ ಆದರೆ ಅವ್ರು ನೋಡ್ಕೊಳಕ್ಕೆ ಇಬ್ಬರು ಜನ ಬೇಕು ಅಲ್ವಾ? ಅವ್ರು ಏನು ನಮ್ಮನ್ನು ನೋಡ್ಕೊಳ್ತಾರೆ? ನೋಡ್ಕೊಳ್ಳೋರು ಅಂತಿದ್ರಿ ಯಾರು? ಒಬ್ಬನೇ. ಅಂತಹ ಗರ್ಭದಲ್ಲಿದ್ದಾಗ ಈಚೆಗೆ ಬಂದಾಗ ಕ್ಷಣ ಕ್ಷಣಕ್ಕೆ ದೇವರು ಉಪಕಾರ ಮಾಡ್ತಾ ಇದ್ದಾನೆ ಅಂತ ಭಗವಂತನ ಮಹಿಮೆಯನ್ನ ನೀವು ಹೇಳಿ ನಾನು ಕೇಳ್ತೇನೆ. ಕೃಷ್ಣನ ಕಥೆ ಯಾಕೆ ಕೇಳಬೇಕು ಅಂತ ನಿಮ್ಗೆ ಗೊತ್ತಾಯ್ತಲ್ಲ. 3 ಪ್ರಶ್ನೆ 3 ಶ್ಲೋಕಗಳಲ್ಲಿ ಭಗವಂತನ ಕಥೆಯನ್ನ ಯಾಕೆ ಕೇಳಬೇಕು ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾ ಇದ್ದಾನೆ, ಇದು ಮಾತ್ರ ಅಲ್ಲ, ಕೃಷ್ಣ ಎಂಥವ ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜ ಅಂತರ್ಬಹಿ ಪುರುಷ ಕಾಲ ರೂಪೈ. ಯಾರ್ಯಾರು ಅಂದ್ರೆ ಯಾವ ಯಾವ ಜೀವ ದೇಹವನ್ನ ಧಾರಣೆ ಮಾಡಿದೆ ಆ ಎಲ್ಲ ಜೀವಿಗಳ ಒಳ ಹೊರಗೆ ಭಗವಂತ ಇದ್ದಾನೆ. ಒಳಗೆ ಇರುವ ರೂಪಕ್ಕೆ ಪುರುಷ ಅಂತ ಕರೀತಾರೆ, ಹೊರಗಿರುವ ರೂಪಕ್ಕೆ ಕಾಲ ಅಂತ ಕರೀತಾರೆ. ಕಾಲದ ರೂಪದಿಂದ ಹೊರಗೆ, ಪುರುಷ ರೂಪದಿಂದ ಒಳಗೆ, ಎಲ್ಲ ಪ್ರಾಣಿಗಳ ಒಳಗೆ ಇರುವ ಆ ಭಗವಂತನ ಮಹಿಮೆ. ಮಾಯಾ ಮನುಷ್ಯಸ್ಯ, ಭಗವಂತ ಜನರ ಮಧ್ಯದಲ್ಲೇ ಜನಿಸಿ ಬರ್ತಾನೆ. ಕೃಷ್ಣ ಏನೋ ಆಕಾಶದಿಂದ ದಪ್ಪ ಬಂದಿದ್ದಲ್ಲ, ಎಲ್ಲರೂ ಬಂದಾಗೆ ಬಂದ. ರಾಮ ಎಲ್ಲರೂ ಬಂದಾಗೆ ಬಂದ. ಜನರ ಮಧ್ಯದಲ್ಲೇ ಇರ್ತಾನೆ, ಆದ್ರೆ ಜನ ಅಲ್ಲ, ಜನಾರ್ದನ. ಆದ್ರೆ ಜನ ಅವನನ್ನ ಜನಾರ್ದನ ಅಂತ ಐಡೆಂಟಿಫೈ ಮಾಡಕ್ಕಾಗೋದೇ. ದೇವರು ಮೀನಿನ ಅವತಾರ ತಗೊಂಡ, ಮತ್ಸ್ಯಾವತಾರ. ಆಗ ಅದು ಎಲ್ಲಿ ಬರಬೇಕು? ನೀರೊಳಗೆ ಬರುತ್ತೆ ಅಲ್ವಾ? ದೇವರು ನೀರಲ್ಲಿ ಮೀನಾಗಿ ಬಂದಾಗ ಉಳಿದ ಫಿಶ್ಗಳಿಗೆ ಇವನು ನಾರಾಯಣ ಅಂತ ಎಲ್ಲರೂ ಗೊತ್ತಾಗುತ್ತ? ಗೊತ್ತಾಗಲ್ಲ ಅಲ್ಲ. ನಾವು ಅಷ್ಟೇ, ಈ ಸಂಸಾರ ಅನ್ನುವ ನೀರಲ್ಲಿ ಫಿಶ್ ಇದ್ದಾಗೆ ದೇವರು ನಮ್ಮ ತರಾನೇ ಬರ್ತ. ನಾವು ಏನು ಅನ್ಕೊಳ್ತೀವಿ? ನಮ್ಮ ತರ ಅವನೊಂದು ಫಿಶ್ ಅಂತ ತಿಳ್ಕೊಂಡಾಗ ಫೂಲಿಶ್. ಅವನು ಜನ ಅಲ್ಲ, ಜನಾರ್ದನ ಅಲ್ಲ. ಮತ್ತಂತರ ಮಾಯಾ. ಮಾಯಾ ಅಂದ್ರೆ ಗೊತ್ತಾ? ಮ್ಯಾಜಿಕ್ ಅಲ್ಲ. ಮಾಯಾ ಅಂದ್ರೆ ನಿಜವಾಗಿ ಅರ್ಥ ಇಚ್ಛಾ. ಅವನು ಯಾಕೆ ಮನುಷ್ಯ ಬಂದ? ಯಾಕೆ ಬಂದ ಅಂದ್ರೆ ಅವನ ಇಚ್ಛೆ ಅಲ್ಲ. ನಿಮ್ಮನ್ನೇ ಹೇಳೋದು ಕೇಳೋದಿಲ್ಲ, ನೀ ಯಾಕೆ ನಾವು ಬಿಡೋದೇ ಹೀಗೆ ಅಂತ ನೀವೇ ಅಂತೀವಿ. ದೇವರು ಮನುಷ್ಯನಾಗಿ ಯಾಕೆ ಬಂದ ಅಂದ್ರೆ ನನ್ನ ಇಚ್ಛೆ ಅಂತ ಅಲ್ಲ. ಗಡ್ಬಡ ಹೇಳಪ್ಪ, ಯಾಕೆ ಬಂದಿದ್ವಿ? ಯಾಕೆ ಬಂದೆ ಅಂದ್ರೆ ನೀವು ಮಾನವತ್ವದಿಂದ ದೇವತ್ವದ ಎತ್ತರಕ್ಕೆ ಏರ್ಬೇಕಾದ್ರೆ ಹೇಗಿರ್ಬೇಕು ಅಂತ ತೋರಿಸ್ಕೊಡ್ಲಿಕ್ಕೆ ನಾನು ಬಂದೆ ಅಂತ. ನಾವು ಕೃಷ್ಣನ ಕಥೆ ಕೇಳಿ ಕೇಳಿ, ರಾಮನ ಕಥೆ ಕೇಳಿ ಕೇಳಿ, ರಾಮ ಜನರ ಮಧ್ಯೆ ತೋರಿದ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾನವತ್ವದಿಂದ ದೇವತ್ವದ ಎತ್ತರಕ್ಕೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ ಅಲ್ವಾ? ನಾವು ಎತ್ತರಕ್ಕೆ ಏರ್ಬೇಕಾದ್ರೆ ಹೇಗಿರ್ಬೇಕು, ನಮ್ಮ ನಡೆ ಹೇಗಿರಬೇಕು, ನಮ್ಮ ನುಡಿ ಹೇಗಿರಬೇಕು, ಅದು ತೋರಿಸ್ಕೊಡ್ಲಿಕ್ಕೆ ಜನರ ಮಧ್ಯ ಭಗವಂತ ಜನಿಸ್ತಾನೆ. ಅಂತಹ ಭಗವಂತನ ಮಹಿಮೆ ಹೇಳಿ. ಈ ವಸುದೇವ ಮತ್ತು ದೇವಕಿ ಕೃಷ್ಣನ ತಂದೆ ತಾಯಿಗಳು. ಈ ಶುಕಾಚಾರ್ಯರು 9ನೇ ಸ್ಕಂದದಲ್ಲಿ ವಸುದೇವನ ಹೆಂಡತಿಯರ ಕಥೆಯನ್ನೆಲ್ಲ ಹೇಳ್ತಾ, ಅದರಲ್ಲಿ ದೇವಕಿಯ ಮಕ್ಕಳು ಯಾರ್ಯಾರು ಅಂದ್ರೆ 8 ಜನರ ಹೆಸರು ಹೇಳಿ. ಅದರಲ್ಲಿ ಬಲರಾಮನ ಹೆಸರು ಹೇಳಿ. ವಸುದೇವನಿಗೆ 17 ಜನ ಹೆಂಡತಿ. ಇನ್ನೊಬ್ಬ ಹೆಂಡತಿ ಹೆಸರು ರೋಹಿಣಿ ಅಂತ. ಆ ರೋಹಿಣಿಯ ಮಕ್ಕಳು ಯಾರ್ಯಾರು ಅಂದಾಗಲೂ ಬಲರಾಮ ಅಂದ್ರು. ದೇವಕಿಯ ಮಕ್ಕಳ ಪಟ್ಟಿಯಲ್ಲಿಯೂ ಯಾರು ಬಂದಿದ್ರು? ರೋಹಿಣಿಯ ಮಕ್ಕಳ ಪಟ್ಟಿಯಲ್ಲೂ ಬಂದರು.
ಅಲ್ಲ, ಒಬ್ಬನೇ ಮಗ ಎರಡು ತಾಯಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ದೇವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಅವನಿಗೆ ಆಗಲ್ಲ ಅನ್ನೋದೇ ಇಲ್ಲ. ಅದು ಭಾರಿ ಆಶ್ಚರ್ಯ. ಆ ಕಥೆ ಹೇಳಿಲ್ಲ. ಅದೇನಾಯ್ತು, ಈ ದೇವಕಿಯ ಗರ್ಭದಲ್ಲಿ 8 ತಿಂಗಳು ಮಾತ್ರ ಇತ್ತಾವ. ಆಮೇಲೆ ಇಡೀ ಗರ್ಭ ತಗೊಂಡೋಗಿ ಇನ್ನೊಬ್ಬ ಹೆಂಡತಿಯ ಒಳಗೆ ದುರ್ಗಾದೇವಿ ಇಟ್ರು. ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಿದ ಮೊಟ್ಟ ಮೊದಲ ಇತಿಹಾಸವನ್ನ ಭಾಗವತ ದಾಖಲೆ ಮಾಡಿದೆ. ಇವತ್ತು ನೀವೇನು ಹೊಸ ಏನು ಮಾಡೋದಿಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ವೇದವ್ಯಾಸದೇವರೇ 5000 ವರ್ಷಗಳ ಹಿಂದೆ ಭಗವಂತನ ಅದ್ಭುತವಾದ ವ್ಯಾಪಾರವನ್ನ ಇವತ್ತು ತಿಳಿಸಿದ್ದಾರೆ. ದೇವಕ್ಯ ಗರ್ಭ ಸಂಬಂಧೋ ಕುತಃ ದೇಹಾಂತರಂ ವಿನ, ಇದನ್ನೆಲ್ಲ ಹೇಳಿ. ಆಮೇಲೆ ಕೃಷ್ಣನ ಕಥೆಯಲ್ಲಿ ಒಂದು ಆಶ್ಚರ್ಯ ಏನಂದ್ರೆ, ನಮ್ದೆಲ್ಲ ಕಥೆ ಹೀಗೆ. ಹುಟ್ಟುವಾಗ ತಂದೆ ತಾಯಿ ಮನೆಯೊಳಗೆ ಹಳ್ಳಿ ಒಳಗೆ ಹುಟ್ಟಿರ್ತೀವಿ. ಆಮೇಲೆ ಓದಬೇಕು ಅಂತ ಸಿಟಿಗೆ ಹೋಗ್ತೀವಿ. ಆಮೇಲೆ ಇನ್ನು ಸ್ವಲ್ಪ ಓದಬೇಕು ಅಂತ ಸ್ಟೇಟ್ ಬಿಟ್ಟು ಹೊರಗೆ ಹೋಗ್ತೀವಿ. ಎಲ್ಲಿ ಸೀಟ್ ಅಲರ್ಟ್ ಆಗುತ್ತೋ ಅಲ್ಲಿ ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲೇ ಆಗಬೇಕು, ಬೆಂಗಳೂರಿನಲ್ಲೇ ಮೆಡಿಕಲ್ ಸೀಟ್ ಅಲ್ಲ, ಹಂಗೇನಿಲ್ಲ. ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಯಾವುದೋ ಸ್ಟೇಟಲ್ಲಿ ಎಲ್ಲಿ ಕೊಟ್ಟರು ಕೂಡ ಡಾಕ್ಟರ್ ಆದರೆ ಸಾಕು. ಪೇಷಂಟ್ ಬಂದರೆ ಬರಲಿ, ಬರದೇ ಇದ್ರೆ ಹೋಗಿ. ಮನೇಲಿರೋರು ಇವತ್ತಲ್ಲ ನಾಳೆ ಪೇಷಂಟ್ ಆಗ್ತಾರೆ, ಅವ್ರಿಗಾದ್ರೂ ಯೂಸ್ ಆಗ್ಬೋದಲ್ವಾ? ಇನ್ನು ಮುಂದೆಲ್ಲ ಹಾಗೆ ಬರೀ ಮನೇಲಿ ಡಾಕ್ಟ್ರು ಗಂಡ ಡಾಕ್ಟ್ರು, ಹೆಂಡತಿ ಡಾಕ್ಟ್ರು. ಇವ್ರಿಗೆ ಜ್ವರ ಬಂದ್ರೆ ಅವ್ರು ಚುಚ್ಚಬೇಕು, ಅವ್ರು ಜ್ವರ ಇವ್ರು ಬಿ ಪಿ ಅವ್ರು ಚೆಕ್ ಮಾಡ್ಬೇಕು, ಅವ್ರು ಬಿ ಪಿ ಇವ್ರು ಚೆಕ್ ಮಾಡಿ, ಇವ್ರು ಶುಗರ್ ನೋಡಿ ಅವ್ರಿಗೆ ಶುಗರ್ ಜಾಸ್ತಿ ಆಗಬೇಕು. ಅವ್ರು ನಾನು ನಗಲಿಕ್ಕೆ ಹೇಳಿದ್ದಲ್ಲ. ನೀವೆಲ್ಲ ಸಣ್ಣ ಹುಡುಗರಿರುವಾಗ, ಇಲ್ಲಿ ಯಾರು 50 ಇದ್ದೀರಿ, ನೀವು ಸಣ್ಣ ಹುಡುಗರಿರುವಾಗ ಇಷ್ಟು ಮೆಡಿಕಲ್ ಶಾಪ್ಗಳಿತ್ತ, ಇಷ್ಟ ಆಸ್ಪತ್ರೆಗಳಿತ್ತ. ಯಾಕೆ ಇವೆಲ್ಲ ಜಾಸ್ತಿ ಆಯಿತು? ಡಾಕ್ಟ್ರು ಜಾಸ್ತಿ ಮಾಡಿದ್ದು. ನೀವು ಒಂದ್ಸತಿ ಮಾತ್ರೆ ತಗೊಂಡ್ರೆ ಮುಗಿತೀನಿ. ನೀವು ಬದುಕಿರೋವರೆಗೂ ಮಾತ್ರೆ ಒಳಗೆ ಬದುಕಿದ್ರು. ಮಾತ್ರೆ ಇಲ್ಲ, ಮಾತೃ ದೇವತೆನೂ ಇಲ್ಲ. ಮಾತ್ರೆ ಇದ್ರೆ ಮಾತ್ರೆ ಇಲ್ಲ. ನಮ್ಮಮ್ಮ 2 ಸಲ ಮಾತ್ರೆ ತಗೊಳ್ಳಿಲ್ಲ ಸರ್, ನಾನು ಬಡ್ಕೊಂಡೆ. ಕೇಳ್ಬೇಕು ಏನ್ ಮಾಡಕ್ಕಾಗ್ತದೆ? ಇವನು ಡಾಕ್ಟ್ರು ಅಲ್ವಾ? ನಮಗೆ ಏನೋ ದರಿದ್ರ ಆಸೆ. ಮಕ್ಕಳಂದ್ರೆ 2 ಇಲ್ಲ ಡಾಕ್ಟರ್, ಇಲ್ಲ ಇನ್ನೇನ. ಎಲ್ಲ ಡಾಕ್ಟ್ರು, ಎಲ್ಲ ಇಂಜಿನಿಯರ್ ಆಗ್ತಾರೆ, ಪೇಷಂಟ್ ಆಗೋದು ದೇವ್ರು ನೋಡ್ದ. ನೀನೇ ಡಾಕ್ಟರ್ ಆಗ ನಿನ್ ಮಗನೇ ಪೇಷಂಟೇ ಹುಟ್ಟಿಸ್ಬೇಕು. ಹುಟ್ಟುವಾಗಲೇ ಮೈಂಡ್ ಇಂದ್ರಾರಮಣ ಗೋವಿಂದ ಯಾವ ಊರಲ್ಲಿರೋ ಡಾಕ್ಟರ್ ತೋರಿಸಿದ್ವಾ? ಭಗವಂತ ಮುಂದೆ ಅಲ್ವಾ? ಅದು ಓದಬೇಕು ಅಂತ ಸ್ಟೇಟ್ ಬಿಟ್ಟು ಹೋಗ್ತೀವಿ. ಅದು ಓದ್ ಸುಮ್ಮನಾಗ್ತಾರ? ಸ್ಪೆಷಲೈಸೇಷನ್ ಅಂತ ಇನ್ನು ದೇಶನೇ ಬಿಟ್ಟು ಹೋಗ್ತೀವಿ. ಅಷ್ಟು ಖರ್ಚಾಗಿದೆ, ಸ್ವಲ್ಪ ದುಡಿತೀವಿ ಅಂತ ಚೂರಂತ ಹೋಗ್ತಾನೆ, ಆಮೇಲೆ ಬರಕ್ಕಾಗದೆ ಅಲ್ಲಿರೋರ್ನೇ ಮದುವೆ ಮಾಡ್ಕೊಂಡ್ರೆ ಅದೇನೋ ಸಿಟಿಸನ್ಶಿಪ್ ಸಿಕ್ಬಿಡುತ್ತೆ ಅಂತ ಹೇಳಿ ಅಲ್ಲೇ ಕಡೆಗೆ ಇವನಿಗೆ ಅದರದ್ದು ವೈರಾಗ್ಯ ಬರುತ್ತೆ. ಛೆ ಇಂಡಿಯಾಗ ಹೋಗಪ್ಪ, ಬೇಡ ಇದು ಅಂತ ಅನ್ಸುತ್ತೆ. ಆ ಮಕ್ಕಳು ಬರಕ್ಕೆ ರೆಡಿ ಇಲ್ಲ ಅಲ್ವಾ? ಆ ಮಕ್ಕಳನ್ನ ಬಿಡಕ್ಕೆ ಇವನು ರೆಡಿ. ಹಾಗಾಗಿ ಇಂದಿರಾರಮಣ ಗೋವಿಂದ, ಇಂಡಿಯಾ ಖಾಲಿ, ಅಮೆರಿಕ ಫುಲ್. ಇದಾಗ್ತದೆ. ಅವರೇ ಕುತ್ತಿಗೆ ಕೈ ಹಾಕಿ ಹೋಗ್ತಿರೋ ಇಲ್ವೋ ಅನ್ನೋ ತನಕ ಅಲ್ಲೇ ಇದ್ದು ಅವ್ರ ಕೈಲಿ ಬಯಸ್ಕೊಂಡು ಅನ್ನಿಸ್ಕೊಂಡು ವಾಪಸ್ ಬೇಕು ಅಲ್ಲಿ ಬರುವುದು. ಅಂದ್ರೆ ನಮ್ದು ನಮ್ಮ ಪ್ರಯಾಣ ಹಳ್ಳಿಲಿ ಹುಟ್ಟಿ ಪಟ್ಟಣಕ್ಕೆ ಹೋಗ್ತೀವಲ್ಲ. ಈ ಕೃಷ್ಣ ವಿಚಿತ್ರ, ಹುಟ್ಟಿದ್ದು ಸಿಟಿ ಒಳಗೆ, ಹೋಗಿದ್ದು ಹಳ್ಳಿ. ಅದ್ಯಾಕೆ? ನಮ್ಮಲ್ಲೊಂದು ಗಾದೆ, ಹಳ್ಳಿ ಕೆಟ್ಟರೆ ಪಟ್ಟಣಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಹಳ್ಳಿ ಬೇಗ ಐಡೆಂಟಿಫೈ ಆಗ್ಬಿಡುತ್ತೆ. ಸಿಟಿ ಬೆಂಗಳೂರಿನಲ್ಲಿ ಯಾರು ನೋಡುತ್ತೀರಿ, ಎಲ್ಲಿ ಸಿಗ್ತದೆ, ಅದಕ್ಕೆ ಸಿಟಿಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲ ಭಯೋತ್ಪಾದಕರು, ಕಳ್ಳರು, ಕದಿಮರು ಎಲ್ಲ ಎಲ್ಲಿ ಬರ್ತಾರೆ? ಒಳ್ಳೆ ಸೇಫ್ ಪ್ಲೇಸ್ ಅಂದ್ರೆ ಯಾವ್ದದು? ಇಲ್ಲಿಗೆ ಬಂದ್ಬಿಡ್ತಾರೆ. ಇಲ್ಲಿಗೆ ಬಂದ್ಬಿಡ್ತಾರೆ.
ನಾವು ಎಚ್ಚರಿಕೆಯಿಂದ ಇರಬೇಕು. ಯಾರು ನಮ್ಮವರು ಯಾರು ಬೇರೆಯವರು, ಹುಷಾರಾಗಲ್ಲ. ಈ ಕೃಷ್ಣ ಹುಟ್ಟಿದ್ದು ಹಳ್ಳಿ, ಪೇಟೆ ಒಳಗೆ. ಪೇಟೆ ಯಾವುದದು? ಪಟ್ಟಣ ಯಾವುದು? ಮಥುರಾ ಪಟ್ಟಣ. ಅವನು ಹುಟ್ಟಿದ ತಕ್ಷಣ ನಂದು ಗೋಕುಲ ಪಟ್ಟಣ. ಯಾಕೆ? ಕೆಲವರು ಇನ್ನೊಂದೇನು ಗೊತ್ತಾ, ಹೋದ್ನಲ್ಲ, ಬೆಳಗ್ಗೆ ಹೋಗ್ಬೇಕಾ, ಹೋಗ್ಲಿಲ್ಲ, ರಾತ್ರಿ ಹೊಟ್ಟೆ ಹೊಂಟ. ಈ ರಾತ್ರಿ ಮನೆ ಬಿಟ್ಟು ಹೋಗೋರು ಯಾರು? ಚೀಟಿ ಗಿಟಿ ಮಾಡಿ ಎಲ್ಲರೂ ಅಪ್ಪೋತ್ತ ಕೈ ಎತ್ತಬೇಕು ಯಾರು ಡಿಸೈಡ್ ಆಗಿದ್ದಾರೆ ಅವರೇ ತಾನೇ. ರಾತ್ರಿ 12:30 ಓಲಾ ಬುಕ್ ಮಾಡ್ಕೊಂಡು ಓಲಾ ಆಡ್ಕೊಂಡು ಬಿಟ್ಕೊಂಡು ಇವನು ಬೆಳಗ್ಗೆ ಎದ್ದು ಬಂದು ನೋಡ್ಬೇಕು, ಆ ದೊಡ್ಡ ನಾಮ ಕಾಣುತ್ತೆ. ಹೌದಾ? ಕೃಷ್ಣ ಏನ್ ತಪ್ಪು ಮಾಡಿದ್ದ? ಕಳ್ಳರ ತರ ರಾತ್ರಿ ಊರ್ ಬಿಟ್ಟು ಹೋಗುವಂತ ತಪ್ಪು ಯಾಕೆ ಬಿಟ್ಟು ಹೋದ? ಅವನೇನ್ ತಪ್ಪು ಮಾಡಲ್ಲ, ಯಾಕಂದ್ರೆ ಕೃಷ್ಣ ಭಗವಂತ. ಅವನು ರಾತ್ರಿ ಬಿಟ್ಟು ಹೋಗಿದ್ದಾನೆ. ಪಟ್ನ ಬಿಟ್ಟು ಹಳ್ಳಿಗೆ ಹೋಗಿ ಏನೋ ಕಾರಣ ಇರಬೇಕು. ಅವನ ಕಥೆ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಆ ಕಥೆ ನನಗೆ ಯಾಕೆ ಪಟ್ಟಣದಲ್ಲಿ ಹುಟ್ಟಿದ್ಯಾಕೆ? ಅಷ್ಟು ಹಳ್ಳಿ ಇಷ್ಟ ಇದ್ರೆ ಹಳ್ಳಿಲೇ ಹುಟ್ಟಬೇಕಿತ್ತು. ಇಲ್ಲಿ ಯಾಕೆ ಬಂದ? ನಿಮ್ಗೆ ಅಮೇರಿಕಾ ಇಷ್ಟ ಇದ್ರೆ ಅಲ್ಲೇ ಹುಟ್ಟಬೇಕಿತ್ತು. ಇಲ್ಲಿ ಯಾಕೆ ಹುಟ್ಟಿದ್ರಿ? ನೀವು ಹುಟ್ಟಿದ್ದಲ್ಲ, ನಿಮ್ಗೆ ಇದು ರೈಟ್ ಪ್ಲೇಸ್ ಅಂತ ದೇವರು ಕಾರುಣ್ಯದಿಂದ ಭಾರತವನ್ನ ಹುಟ್ಟಿದ್ದ. ದೇವರಿಗೆ ಏನಾದ್ರೂ ಯಾರನ್ನಾರು ನೋಡಿ ಇವನಿಗೆ ಒಳ್ಳೇದು ಮಾಡಬೇಕು ಅಂತ ದೇವರಿಗೆ ಅನಿಸಿದ್ರೆ ಅವನು ಮೊದಲಿಗೆ ಏನ್ ಮಾಡ್ತಾನೆ ಅಂದ್ರೆ ಅವನ್ನ ಭಾರತದಲ್ಲೇ ಹುಟ್ಟಿಸ್ತಾನೆ. ನಿಮಗೆ ದೇವರು ಭಾರತದಲ್ಲಿ ಹುಟ್ಟು ಕೊಟ್ಟಿದ್ದಾನೆ ಅಂದ್ರೆ ತಿಳ್ಕೊಳ್ಳಿ, ನಿಮ್ ದೇವರು ನಿಮ್ ಕೈ ಹಿಡಿದಿದ್ದಾನೆ ಅಂತಾನೆ. ನೀವೇ ಅವನ ಕೈ ಬಿಡಿಸ್ಕೊಂಡಿಲ್ಲ. ನಾನು ಅಮೆರಿಕಕ್ಕೆ ಹೋಗ್ತೀನಿ, ಆಸ್ಟ್ರೇಲಿಯಾ ಹೋಗ್ತೀನಿ, ಜರ್ಮನಿ. ಅಮ್ಮ ಕೈ ಯಾಕೆ ಇಟ್ಕೊಳ್ತಾಳೆ? ಮಗು ಎಲ್ಲೂ ತಪ್ಪು ಹೋಗ್ಬಾರ್ದು, ಪ್ರೀತಿಯಿಂದ ಇಟ್ಕೊಂಡಿರ್ತಾಳೆ. ಈ ಮಗು ದೊಡ್ಡದಾಗ್ತಾ ಅಮ್ಮನ ಕೈಯ ಮೇಲೆ ಕೆರೆದು ಗೋಳೆ ಎಲ್ಲ ಹಾಳಾಗೋಗು ಅಂತ ಬಿಟ್ಬಿಡ್ತಾಳೆ. ಅಲ್ಲಿ ನೋಡ್ಕೊಂಡು ಅಲ್ಲೇ ಅಮ್ಮನ ಮಿಸ್ಸು, ಈ ಮಗನು ಮಿಸ್ಸು ಅಲ್ವಾ? ಹಾಗೆ ನಾವು ದೇವರನ್ನೇ ಹಿಡಿಬೇಕು, ದೇವರನ್ನು ಬಿಡಬಾರ್ದು. ದೇವರು ನಮ್ಗೆ ಇಲ್ಲಿ ಹುಟ್ಟಿ ಕೊಟ್ಟಿದ್ದಾನೆ ಅಂದ್ರೆ ತುಂಬಾ ಪುಣ್ಯ ಮಾಡಿದವ್ರಿಗೆ ಅಷ್ಟೇ ಇಲ್ಲಿ ಉಂಟು. ತುಂಬಾ ಪುಣ್ಯ ಮಾಡಿರ್ಬೇಕು. ಭಾಗವತದಲ್ಲಿ 11ನೆಯ ಸ್ಕಂದದಲ್ಲಿ ಬರುತ್ತೆ, ದೇವತೆಗಳು ಕೇಳ್ಕೊಳ್ತಾರೆ, ನಮಗೊಂದು 1000 ವರ್ಷ ಸ್ವರ್ಗದಲ್ಲಿ ಇರೋದಕ್ಕಿಂತ ಒಂದು 5 ವರ್ಷ 10 ವರ್ಷ ಭೂಲೋಕಕ್ಕೆ ಕಳಿಸ್ಬಿಡು, ಅಲ್ಲಿದ್ದು ಸಾಧನೆ ಮಾಡ್ಕೊಂಡು ಬರ್ತೀವಿ, ಒಂದಿನ ಭಾಗವತ ಕೇಳ್ಕೊಂಡು ಬರ್ತೀವಿ ಅಂತ ಬರ್ತಾರೆ. ಯಾರೋ ಪಾಪ ಗುಣಗಳಿಂದ ಬಂದಿದ್ದಾರೆ, ಗುಣಗಳೊಡೆಯಲ್ಲೇ ಕೂತಿದ್ದಾರೆ. ಗುಣಗಳಿಂದ ಅಂದ್ರೆ ದೇವತೆಗಳು ತುಂಬಾ ದೂರ ಇದ್ರು ಭಾಗವತ ಕೇಳಬೇಕು ಅಂದ್ರೆ ಬಂದ್ಬಿಡ್ತಾರೆ. ಎಷ್ಟು ದೂರ! ನಾನು ಮಲ್ಲೇಶ್ವರದಲ್ಲಿ ಮೊನ್ನೆ ಉಪನ್ಯಾಸ 95 ವರ್ಷದ ಮುದುಕರು ಬಾಣಾವರದಿಂದ ಡೈಲಿ ಬರ್ತಾ ಇದ್ದೀನಿ. ನಾನು ಹೇಳಿದೆ ಗೋವಿಂದಂತೆ ಅಂದ್ರೆ ಎಳ್ಕೊಂಡು ಬರ್ಬೇಕು ನಮ್ಮ ಮನಸ್ಸು, ನಮ್ಮ ಕೃಷ್ಣನ ಕಡೆಗೆ ನಮ್ಗೆ ಎಳ್ಕೊಂಡು ಬರಬೇಕು. ಅಂತಹ ಆ ಕೃಷ್ಣನ ಕತೆ ನಮ್ಗೆ ಹೇಳ್ರಿ. ಹೀಗೆಲ್ಲ ಕೇಳ್ತಾ ಇದ್ದಾನೆ. ಶುಕಾಚಾರ್ಯರಿಗೆ ತುಂಬಾ ಸಂತೋಷ ಆಯಿತು. ಶುಕಾಚಾರ್ಯರಿಗೆ ಪರೀಕ್ಷಿತ ಮತ್ತೆ ಹೇಳ್ತಾನೆ, ನಾನು ಪ್ರವಚನ ಕೇಳಲಿಕ್ಕೆ ಶುರು ಮಾಡಿ 6 ದಿನ ಆಗ್ತಾ ಬಂತು. ನಿಮ್ಗೆ ಆಶ್ಚರ್ಯ ಗೊತ್ತಾ? ಅವನು 6 ದಿನದಲ್ಲಿ ಒಂದಿನವೂ ಕೂಡ ಲಂಚ್ ಅಂತ ಎದ್ದು ಹೋಗೇ ಇಲ್ಲ. ಕಾಫಿ ಟೀ ಬ್ರೇಕ್ ಇಲ್ಲೇ ಇಲ್ಲ. ಕೂತೇ ಬಿಟ್ಟಿದ್ದ. ಆಚಾರ್ಯ ಡೌಟ್ ಬಂತು, ಅಲ್ಲಯ್ಯ ನೀವೇನು ಬಾಯಾರಿಕೆ ಆಗ್ತಾ ಇಲ್ವಾ ಅಂತ ಕೇಳಿ. ಕುಡಿಬೇಕಂತ ಅನಿಸ್ತಿಲ್ವಾ? ತಿನ್ಬೇಕು ಅನಿಸ್ತಿಲ್ವ? ಯಾಕಂದ್ರೆ ಕುಡಿಬೇಕು ಅನ್ನೋ ಬಾಯಾರಿಕೆಯಿಂದಲೇ ಈ ಬವಣೆಗೆ ಬಂದದ್ದು ನೀನು ಶಾಪ ಅಲ್ವಾ? ಬಾಯಾರಿಕೆ ಅಂತ ನೀರು ಹುಡ್ಕೊಂಡೋಗಿ ಶಾಪ ತಗೊಂಡು ಬಂದದ್ದು. ಆ ಬೇಟೆಗೆ ಹೋದಾಗಲೇ ಇಷ್ಟು ಬಾಯಾರಿಕೆ ಆಯ್ತು. ಇವಾಗ ಸುಮ್ಕೂತ 6 ದಿನ ಆಯ್ತು, ನೀರೇ ಕುಡ್ದಿಲ್ಲ. ಬಾಯಾರಿಕೆ ಆಗ್ತಿಲ್ವಾ? ಹಸಿವು ಆಗ್ತಾ ಇಲ್ವಾ? ಪರೀಕ್ಷಿತ ಹೇಳ್ತಾನೆ, ನನಗೆ ಹಸಿವು ಬಾಯಾರಿಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಬಾಯಿಂದ ಬರುವ ಭಾಗವತ ಅಮೃತವನ್ನ ನಾನು ಪಾನ ಮಾಡ್ತಾ ಇದ್ದೆ. ಅಮೃತ ಪಾನವನ್ನ ಮಾಡುವ ನನಗೆ ಹಸಿವು ಬಾಯಾರಿಕೆಗಳು ಬಾಧೆ ಉಂಟು ಮಾಡ್ತಾ ಇಲ್ಲ. ಹಸಿವಾದಾಗ
ಒಂಥರ ಬಾಧೆ. ಅದು ಊಟ ಮಾಡ್ತಾ ಮಾಡ್ತಾ ಆ ಬಾಧೆ ಹೋಗುತ್ತೆ. ಈ ಸ್ಪೇಸಲ್ಲಿ ಹೋಗ್ತಾರೆ ನೋಡಿ, ಅವರಲ್ಲಿ ಆ ಅನ್ನ ಸಾರು ತೊವೆ ಭಾಷೆ ಎಲ್ಲ ತಿನ್ನಕ್ಕಾಗಲ್ಲ, ಅವ್ರಿಗೆ ಹಶ್ವಾಗಲ್ವಾ, ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ, ಮಾತ್ರೆ ಹಾಕ್ಕೊಂಡ್ಬಿಟ್ರೆ